श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदो नः चक्रं यस्य भुजाग्रमेते ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्बका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजः श्रीपादोऽभीष्टदस्सतां भवति यदनुभावादेडमो कोऽपि वाग्मी जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मनसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सदां तन्मङ्गलानि भवन्तु. ಹರಿವಂಶದಲ್ಲಿ ಭೂದೇವಿ ಚತುರ್ಮುಖರನ್ನು ಮೊದಲಾದಂತಹ ದೇವತೆಗಳನ್ನು ಕೂಡಿಕೊಂಡು ಮೇರು ಪರ್ವತದಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಹೋಗಿದ್ದಾರೆ. ಭಗವಂತ, ದೇವತೆಗಳು, ಚತುರ್ಮುಖ, ಭೂದೇವಿ ಎಲ್ಲ ಸೇರಿ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಭೂದೇವಿ ಹತ್ರ ಕೇಳ್ತಾ ಇದ್ದಾರೆ, ನಿನ್ನ ಸಮಸ್ಯೆ ಏನು ಅಂತ. ಆಗ ಭೂದೇವಿ ಹೇಳ್ತಾ ಇದ್ದಾಳೆ, ಹಿಂದೆ ಕೂಡ ಅಸುರರು ಬಹಳ ಉಪದ್ರವವನ್ನೆಲ್ಲ ಕೊಟ್ಟಿದ್ರು, ಆಗ ನೀನು ಬಂದು ರಕ್ಷಣೆ ಮಾಡಿದ್ದಿ. ಈಗಲೂ ಕೂಡ ಭೂಲೋಕದಲ್ಲಿ ಅಸುರರ ಸಂಖ್ಯೆ ಜಾಸ್ತಿಯಾಗಿದೆ, ಭೂಭಾರ ಹರಣ ಮಾಡಿ ನಮಗೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾ ಇದ್ದಾಳೆ. ಹಿಂದೆ ಕೂಡ ನೀನು ನನ್ನನ್ನು ರಕ್ಷಣೆ ಮಾಡಿದ್ದಿ ಅಂತ ಹೇಳಿ ಮಧುಕೈಟಭರನನ್ನು ನಾಶ ಮಾಡಿದವ ನೀನು ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಆ ಮಧುಕೈಟಭರ ಇಬ್ಬರನ್ನು ಕೂಡ ನೀನು ಕೊಂದು ಅವರ ಮೇಧಸ್ಸಿನಿಂದಾಗಿ ನೀನು ಏನು ಮಾಡಿದ್ದಿ, ಮೇದಿನಿ ಅಂತ ಮಾಡಿದ್ದಿ, ನನಗೆ ಅನುಗ್ರಹವನ್ನು ಮಾಡಿದವ ನೀನು. ಆದ್ದರಿಂದ ಪದ್ಮನಾಭ ಅಂತ ಹೇಳಿ ಅವನನ್ನು ಕರೆದು ಇವಳು ಹೇಳ್ತಾ ಇದ್ದಾಳೆ, ವರಾಹೇಣ ಪುರಾ ಭೂತ್ವ ಮಾರ್ಕಂಡೇಯಸ್ಯ ಪಶ್ಯತಃ ವಿಷಾಣೇನಾಹಮೇಕೇನ ತೋಯಮಧ್ಯ ಸಮುದ್ರತ. ಮಾರ್ಕಂಡೇಯ ಋಷಿಗಳು ಇದನ್ನು ಕಂಡವರು. ಅವರು ನೋಡ್ತಾ 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 ಇರುವಾಗ ನೀನೇನು ಮಾಡಿದ್ದಿ, ವರಾಹ ರೂಪವನ್ನು ತಾಳಿದ್ದಿ. ವಿಷ್ಣು ತಾನು ವರಾಹ ರೂಪವನ್ನು ತಾಳಿ ನೀರಿನ ಮಧ್ಯದಲ್ಲಿ ಬಂದಿದ್ದಿ. ನನ್ನನ್ನು ಅಂದ್ರೆ ಈ ಭೂಮಂಡಲವನ್ನೇ ತನ್ನ ಒಂದೇ ಕೊಂಬಿನಿಂದ ನೀನು ನನ್ನನ್ನು ಎತ್ತಿ ಹಿಡಿದಿದ್ದಿ. ಎತ್ತು ಅಂದ್ರೆ ರಸಾತಳಕ್ಕೆ ಮುಳುಗಿ ಹೋಗಿದ್ದೆ ನಾನು, ನನ್ನನ್ನು ಮತ್ತೆ ತಂದು ಕಕ್ಷೆಯಲ್ಲಿ ನೀನು ಇಟ್ಟಿದ್ದಿ. ಪ್ರತ್ಯಹಂ ಹೃತಾಹಂ ಕ್ರಮತಾ ಭೂಯಸ್ತನಾಯುಷ್ಮಾಕಮಗ್ರತಃ ಬಲೇ ಸಕಾಶ ದೈತ್ಯಸ್ಯ ವಿಷ್ಣುನ ಪ್ರಭ ವಿಷ್ಣುನ. ಮತ್ತೆ ಕಾಲಕ್ರಮದಲ್ಲಿಯೂ ಕೂಡ ಹಾಗೆ ಇತ್ತು. ಒಂದು ಸಲ ನನ್ನ ಕಕ್ಷೆಯಲ್ಲಿ ಇಟ್ಟಿ, ಆದ್ರೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಅಂತ ದೇವತೆಗಳನ್ನು ಕುರಿತು ಹೇಳ್ತಾ ಇದ್ದಾಳೆ ಭೂದೇವಿ. ಬಲಿ ಚಕ್ರವರ್ತಿ ನನ್ನನ್ನು ಅಪಹರಿಸಿದ. ಆಗ ಪ್ರಭು ವಿಷ್ಣುವಾದಂತಹ ವಿಷ್ಣು ಮತ್ತೆ ನನ್ನನ್ನು ನಿಜ ಸ್ಥಿತಿಗೆ ತಂದ. ಅಂದ್ರೆ ಬಲಿ ತಾನು ಭೂಮಿಯನ್ನು ತಾನು ವಶಪಡಿಸಿಕೊಂಡಿದ್ದ. ಆಗ ನೀನು ಬಂದು ನನ್ನನ್ನು ಮತ್ತೆ ಇಂದ್ರನಿಗೆ ಕೊಡುವ ಮೂಲಕ ನನ್ನನ್ನು ಮತ್ತೆ ನೀನು ಉದ್ಧಾರ ಮಾಡಿದ್ದಿ. ಸಾಂಪ್ರತಂ ಖಿದ್ಯಮಾನೋಹಮಿಮೇವ ಸಾಂಪ್ರತಂ ಖಿದ್ಯಮಾನೋಹಂ ಇಮಮೇವ ಗದಾಧರಂ ಮನ್ನಾಥಂ ಜಗತಾಂ ನಾಥಂ ಶರಣ್ಯಂ ಶರಣಂಗತ. ಈಗ ಪುನಃ ಅದೇ ರೀತಿಯಾದಂಥ ದುಃಖ ನನಗೆ ಒದಗಿ ಬಂದಿದೆ. ನಾನು ಇವತ್ತು ಅಸುರರ ಪಾಲಾಗಿದ್ದೇನೆ. ಮತ್ತೆ ನನ್ನ ಸ್ವಾಮಿಯಾದ ನೀನು ಮತ್ತೆ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಮತ್ತೆ ಬಂದನ್ನು ಉದ್ಧಾರ ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ಭಕ್ತರಿಗೆ ರಕ್ಷಕನಾದಂಥ ಶ್ರೀಹರಿಯನ್ನು ನಾನು ಶರಣು ಹೊಂದಿದ್ದೇನೆ ಅಂತ ಭೂದೇವಿ ಹೇಳ್ತಾ ಇದ್ದಾಳೆ. ಅಗ್ನಿ ಸುವರ್ಣಸ್ಯ ಗುರುರ್ಗವಾಂ ಸೂರ್ಯೋ ಗುರುಸ್ಮೃತಃ ನಕ್ಷತ್ರಾಣಂ ಗುರುಸ್ಸೋಮೋ ಮಮ ನಾರಾಯಣೋ ವ್ಯಯಃ ಮನ್ನಾಥಂ ಜಗತಾಂ ನಾಥಂ ಅಂತ ಹೇಳ್ತಾಳೆ. ನನಗೂ ಒಡೆಯ ಭಗವಂತ, ಜಗತ್ತಿಗೂ ಒಡೆಯ ಭಗವಂತ. ಹಾಗಾಗಿ ಅಂತಹ ಭಗವಂತನನ್ನು ನಾನು ಶರಣು ಹೊಂದಿದ್ದೇನೆ ಅಂತ ಹೇಳಿ ಯಾರ್ಯಾರಿಗೆ ಗುರು ಆಗಿದ್ದಾರೆ, ಯಾರನ್ನು ನಾವು ಹೊಂದಬೇಕು ಎನ್ನುವಂಥದ್ದನ್ನು ಹೇಳಿಕೊಡ್ತಾ ಇದ್ದಾಳೆ.
ಅಗ್ನಿ ಸುವರ್ಣಸ್ಯ ಗುರುಹು. ನೋಡಿ, ಬಂಗಾರಕ್ಕೆ ಗುರು ಯಾರು ಅಂತ ಕೇಳಿದ್ರೆ ಅಗ್ನಿ. ಹಾಗಾಗಿ ಬಂಗಾರಕ್ಕೆ ಗುರು ಅಗ್ನಿ ಅಂದ್ರೆ ಅಗ್ನಿಗೆ ಪುಟಕಿಟ್ಟಾದಂತಹ ಬಂಗಾರ ಶುದ್ಧ ಆಗತ್ತೆ, ಅದರಲ್ಲಿ ಇದ್ದಂತಹ ದೋಷಗಳು ದೂರ ಆಗತ್ತೆ. ನಾವು ನಮ್ಮ ಗುರುಗಳ ಆರಾಧನೆ ಮಾಡಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದ ನಮ್ಮ ದೋಷಗಳು ದೂರ ಆಗತ್ತೆ. ಏನೋ ತಪ್ಪು ಮಾಡಿದಾಗ ಗುರುಗಳದನ್ನು ತಿದ್ದುತ್ತಾರೆ. ಅದೇ ರೀತಿಯಾಗಿ ಬಂಗಾರ ಶುದ್ಧಿಯಾಗತ್ತೆ ಅಗ್ನಿಯಿಂದ. ಹಾಗಾಗಿ ಬಂಗಾರಕ್ಕೆ ಗುರು ಅಗ್ನಿ. ಸೂರ್ಯದೇವನು ಕಿರಣಗಳಿಗೆ ಗುರು ಅಂತ ಕೊಡ್ತಾರೆ. ಯಾವುದಾದ್ರೂ ಸ್ಪಾರ್ಕ್ ಕಿರಣಗಳೆಲ್ಲ ಉಂಟು ಅಂತಾದ್ರೆ ಅವುಗಳಿಗೆ ಗುರು ಒಡೆಯ ಯಾರು ಕೇಳಿದ್ರೆ ಅದು ಭಗವಂತನೇ. ನಾವು ಇವತ್ತು ಅಗ್ನಿ ಕಣಗಳಿರ್ಬೋದು, ಚಂದ್ರನ ಕಿರಣಗಳಿರ್ಬೋದು, ಯಾವುದೇ ಕಿರಣಗಳಿರಲಿ ಅದಕ್ಕೆ ಮೂಲ ಸ್ರೋತಸ್ಸು ಯಾರು ಕೇಳಿದ್ರೆ ಭಗವಂತ ಸೂರ್ಯದೇವನೇ. ತಾನು ಸೂರ್ಯದೇವ ತಾನು ಅಸ್ತಮಿಸಬೇಕಾದ್ರೆ ತನ್ನ ಬೆಳಕನ್ನು, ತನ್ನ ಒಂದು ತೇಜಸ್ಸನ್ನು ಅಗ್ನಿಯಲ್ಲಿ ಇಟ್ಟು ತಾನು ಮುಳುಗು ಹೋಗುತ್ತಾನಂತೆ. ಹಾಗಾಗಿ ರಾತ್ರಿ ಕಾಲದಲ್ಲಿ ಅಗ್ನಿ ಬೆಳಗುತ್ತಾನೆ, ಹಗಲಿನಲ್ಲಿ ಸೂರ್ಯ ಬೆಳಗುತ್ತಾನೆ. ಹಾಗಾದ್ರೆ ಚಂದ್ರ ಇದ್ದಾನೆಲ್ಲ, ಚಂದ್ರನಿಗೂ ಕೂಡ ಸೂರ್ಯನೇ ತಾನು ತೇಜಸ್ಸನ್ನು ಕೊಡುವಂಥದ್ದು. ಹಾಗಾಗಿ ಅವುಗಳಿಗೆಲ್ರಿಗೂ ಗುರು ಯಾರು ಕೇಳಿದ್ರೆ ಸೂರ್ಯ. ನಕ್ಷತ್ರಾಣಂ ಗುರು ಸೋಮ. ಇನ್ನು ನಕ್ಷತ್ರಗಳಿಗೆ ಯಾರು ಗುರು ಅಂತ ಕೇಳಿದ್ರೆ ಅದು ಚಂದ್ರ. ಹಾಗಾಗಿ ಅಂತಹ ಚಂದ್ರ ಗುರು ಎಣಿಸಿದ್ದಾನೆ. ಹಾಗೆಯೇ ನಾರಾಯಣ ನನಗೆ ಗುರು ಆಗಿದ್ದೇನೆ, ಮಮ ನಾರಾಯಣ ಅವ್ಯಯ. ಆದ್ರೆ ಇಲ್ಲಿ ಭಗವಂತನಿಗೆ ಹೇಳಬೇಕಾದ್ರೆ ನಾರಾಯಣ ಅಂತ ಹೇಳಿ ಅವ್ಯಯ ಅಂತ ಒಂದು ಶಬ್ದ ಹಾಕ್ತಾರೆ. ಯಾಕೆ ಅವ್ಯಯ ಅಂದ್ರೆ ಬೇರೆಯವರಿಗೆಲ್ಲ ಹೆಚ್ಚು ಕಡಿಮೆ ಉಂಟು. ಸೂರ್ಯನಿಗೂ ಗ್ರಹಣ ಬಂದಾಗ ಕೆಲವು ಸಲ ಮಸುಕಾಗಿ ಬಿಡ್ತಾನೆ, ಅಥವಾ ಪ್ರಳಯ ಕಾಲದಲ್ಲಿ ಇಲ್ಲ ಅಂತ ಆಗ್ತಾನೆ. ಚಂದ್ರನು ಎಲ್ಲರೂ ಇಲ್ಲ ಅಂತ ಆಗ್ತಾರೆ. ಆದ್ರೆ ಹೆಚ್ಚು ಕಡಿಮೆ ಇಲ್ಲದೆ ಯಾವತ್ತೂ ಕೂಡ ಏಕಪ್ರಕಾರವಾಗಿ ನಿಲ್ಲುವವನು ಯಾರು ಕೇಳಿದ್ರೆ ಮಮ ಗುರುಹು ನಾರಾಯಣ, ನನ್ನ ಗುರುವಾದಂತಹ ನಾರಾಯಣ ಅಂತ ತಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಯದಹಂ ಧಾರಯಾಮ್ಯೇಕ ಜಗತ್ಸ್ಥಾವರ ಜಂಗಮಂ ಮಯಾ ಧೃತಂ ಧಾರಯತೆ ಸರ್ವಮೇತದ್ಗದಾಧರ. ಇನ್ನು ಸಮಗ್ರ ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚ ಉಂಟಲ್ಲ, ಇದನ್ನು ನಾನೊಬ್ಬಳೇ ಧರಿಸಿದವಳು. ಹಾಗಾಗಿ ನನ್ನಿಂದ ನಾನು ಒಬ್ಬಳೇ ಧರಿಸಿದ್ದೇನೆ ಅಂತ ಅಹಂಕಾರದಲ್ಲಿ ಹೇಳ್ತಾ ಇರೋದಲ್ಲ, ನಿನ್ನ ಅನುಗ್ರಹದಿಂದ ನಾನು ಧರಿಸಿದ್ದೇನೆ ಎನ್ನುವ ಭಾವ. ಯಾಕೆ ಹಿಂದೆ ಏನ್ ಹೇಳಿದ್ಲವಳು, ನನ್ನ ಗುರು ನೀನಾಗಿದ್ದಿ ಅಂತ ಹೇಳಿದ್ದು. ಇವತ್ತು ನಾನು ಧಾರಣೆ ಮಾಡಿದ್ದೇನೆ ಹೇಳಿದ್ರೆ ನಿನ್ನ ಅನುಗ್ರಹದಿಂದ ನಾನು ಧಾರಣೆ ಮಾಡಿದೆ ಅಂತ ಅರ್ಥ. ಆದರೆ ನಿನ್ನಿಂದ ಕೂಡಿದ ಸಮಗ್ರ ವಿಶ್ವ ಉಂಟಲ್ಲ, ಅದು ಗದಾಧರನಾದ ಭಗವಂತ ಅದನ್ನು ಧರಿಸಿದ್ದಾನೆ. ಹಾಗಾಗಿ ನನ್ನಿಂದ ಇವತ್ತು ಇಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೇನೆ ಹೇಳಿದ್ರೆ ಕಾರಣ ನೀನು. ಮಯಾ ಧೃತಂ ಧಾರಯತೆ, ನನ್ನಿಂದ ಧರಿಸಲ್ಪಟ್ಟ ಅಂದ್ರೆ ನಾನು ಏನು ಇವತ್ತು ಇಡೀ ಜಗತ್ತನ್ನು, ದೇವತೆಗಳಿರ್ಬೋದು, ಅಸುರರಿರ್ಬೋದು, ಮಾನವರಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಎಲ್ಲರನ್ನೂ ಹೊತ್ತಿದ್ದೇನೆ. ಆದರೆ ಹೊತ್ತಂತಹ ನನ್ನನ್ನು ಹೊತ್ತವ ಯಾರು? ಗದಾಧರನಾದ ನಾರಾಯಣ. ಯಾಮದಗ್ನಿಯೇನ ರಾಮೇಣ ಭಾರಾವತರಣೇಪ್ಸಯ ರೋಷ ತ್ರಿಸಪ್ತಕೃತೋಹಂ ಕ್ಷತ್ರಿಯೇರು ವಿಪ್ರಯೋಜಿತ. ಇನ್ನು ವಾಮನಾವತಾರದಲ್ಲಿ ಉದ್ಧಾರ ಮಾಡಿದವ, ಇನ್ನು ನೀನು ವರಾಹಾವತಾರದಲ್ಲಿ ಉದ್ಧಾರ ಮಾಡಿದವ ಅಂತ ಹೇಳಿ ಈಗ ಮತ್ತೆ ಹೇಳ್ತಾ ಇದ್ದಾನೆ. ಯಮದಗ್ನಿಯ ಮಗನಾದಂತ ಪರಶುರಾಮ ಇದ್ದಲ್ಲ, ಅವನೂ ಕೂಡ ನನ್ನನ್ನು ಆ ಅವತಾರದಲ್ಲಿ ಕೂಡ ನಾನು ಉದ್ಧಾರ ಮಾಡಿದೆ. ಹೇಗೆ ಯಾಕಂದ್ರೆ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ವಸುಂಧರೆಯಾದ ನನ್ನಲ್ಲಿದ್ದಂಥ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದವ. ನೋಡಿ, ಯಾವಾಗಲೂ ನನಗೆ ಭಾರ ಯಾವುದು ಕೇಳಿದ್ರೆ ಸಜ್ಜನರಲ್ಲ, ದುರ್ಜನರು ನಮಗೆ ಭಾರ. ಅಂತಹ ದುರ್ಜನರನ್ನು 1-2 ಬಾರಿ ಅಲ್ಲ, ಪರಶುರಾಮ ಅವತಾರ ಮಾಡಿ 21 ಬಾರಿ ದುಷ್ಟ ಕ್ಷತ್ರಿಯರನ್ನು ತಾನು ನಾಶ ಮಾಡಿದ್ದಾನೆ. ಯಾಕೆ? ಭಾರಾವತರಣೇಪ್ಸಯ ಅಂತ ಅಂದ್ರೆ ಸುಮ್ಮನೆ ಯಾವುದೋ ಒಂದು ಸಿಟ್ಟಿನಿಂದಲೋ ಗ್ರಜ್ಜಿನಿಂದ ಮಾಡಿದ್ದಲ್ಲ. ಮತ್ತೆ ಯಾವುದು ಹೇಳಿದ್ರೆ ಭಾರ, ದುಷ್ಟರ ಭಾರ ಕಡಿಮೆ ಆಗಬೇಕು ಅಂತ 21 ಬಾರಿ ಪ್ರದಕ್ಷಿಣೆ ಮಾಡಿದ್ದಾನೆ. ಹಾಗಾದ್ರೆ ಆ ಕಾಲದಲ್ಲಿ ಎಷ್ಟು ದುಷ್ಟರಿದ್ರು ಅಂತ ಆಲೋಚನೆ ಮಾಡಿ. ಹಾಗಾದ್ರೆ ಇವತ್ತು ಕೂಡ ಒಂದು ಯುದ್ಧ ಆಗ್ತಾ ಉಂಟು ಕೇಳಿದ್ರೆ ಅದಕ್ಕೆ ಏನು ಕಾರಣ? ಭಾರಾವತಾರಣವೇ. ಹಾಗಾದ್ರೆ ಭಾರ ಜಾಸ್ತಿ ಆದಾಗ ಭಗವಂತನೇ ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾನೆ. ಹಾಗಾಗಿ ಅಂತಹ ನೀನು ಮುಕ್ತ ಮಾಡಿದ, ಅವತಾರ ಮಾಡಿದ ನೀನು ಈಗ ಮತ್ತೆ ಅವತಾರ ಮಾಡಿ ನನ್ನ ಭಾರವನ್ನು ಕಡಿಮೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸಾಸ್ಮಿ ವೇದ್ಯಾಂ ಸಮಾರೋಪ್ಯ ತರ್ಪಿತ ನೃಪಶೋಣಿತೈಹಿ ಭಾರ್ಗವೇಣ ಪಿತುಶ್ರಾದ್ಧೆ ಕಶ್ಯಪಾಯ ನಿವೇದಿತ. ಆಮೇಲೆ ಏನಾಯ್ತು ಗೊತ್ತಾ? 21 ಬಾರಿ ಪ್ರದಕ್ಷಿಣೆ ಬಂದು ಭೂದೇವಿಯಾದ ನನ್ನನ್ನು ಪರಶುರಾಮ ಸ್ವೀಕಾರ ಮಾಡಿದ. ಯಾಕೆ? ಎಲ್ಲ ಕ್ಷತ್ರಿಯರನ್ನು ಸೋಲಿಸಿ ತಾನು ಅದರ ರಾಜ, ತಾನು ಅದರ ಒಡೆಯ ಅಂತ ಮಾಡಿದ. ತಾನೇನು ಮಾಡ್ತಾನೆ? ದುಷ್ಟ ಕ್ಷತ್ರಿಯರ ತರ್ಪಣವನ್ನು ನನಗೆ ನೀಡಿದ. ನೋಡಿ, ಆ ದುಷ್ಟ ಕ್ಷತ್ರಿಯರನ್ನು ಕೊಂದ ರಕ್ತ ಉಂಟಲ್ಲ, ಅದು ನನ್ನ ಜಾಗದಲ್ಲಿ ಬಿತ್ತು, ನನ್ನ ದೇಹದ ಮೇಲೆ ಬಿತ್ತು.
ಆಮೇಲೆ ಆತ ಏನು ಮಾಡಿದ, ಅದನ್ನೇ ನಾವು ಹೇಳುವಂಥದ್ದು, ಕುರುಕ್ಷೇತ್ರಕ್ಕೆ ಹೋಗಿ ಸೆಮಂತಕ ಪಂಚಕ ಸರೋವರ ಅಂತ 5 ಸರೋವರದಲ್ಲಿ ಕೊಡಲಿಯನ್ನು ತೊಳೆದು ಅಲ್ಲಿ ಏನೊಂದು ಮಡುವಾಯಿತಲ್ಲ, ಆ ರಕ್ತದಿಂದ ಉಂಟಾದದ್ದೇ ಅದು ತೀರ್ಥ ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ತನ್ನ ತಂದೆಯ ಶ್ರಾದ್ದದಲ್ಲಿ ಪರಶುರಾಮದವರು ಏನು ಮಾಡಿದ್ರು, ತಾವು ಸಂಪಾದನೆ ಮಾಡಿದ ಯಾವ ಈ ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಕೊಂದು ವಶಪಡಿಸಿಕೊಂಡ ಭೂಮಿಯನ್ನು ಯಾರಿಗೆ ದಾನ ಕೊಟ್ಟರು ಗೊತ್ತಾ? ಕಶ್ಯಪರಿಗೆ ಅದನ್ನು ದಾನ ಮಾಡಿದ್ರು. ಮಾಂಸಮೇಧೋಸ್ಥಿ ದುರ್ಗಂಧ ದಿಗ್ಧ ಕ್ಷತ್ರಿಯ ಶೋಣಿತೈ ರಜಸ್ವಲೇನ ಯುವತಿ ಕಶ್ಯಪಂ ಸಮುಪಸ್ಥಿತ. ಕ್ಷತ್ರಿಯರ ರಕ್ತದಿಂದ ಲೇಪಿಸಲ್ಪಟ್ಟಂತಹ ಮಾಂಸ ಮೇಧಸ್ಸುಗಳ ದುರ್ಗಂಧ ಉಂಟಲ್ಲ, ಅದು ಎಲ್ಲಿ ಬಿದ್ದಿತ್ತು ಅಂತ ಹೇಳಿದೆ, ನನ್ನ ಮೇಲೆ ಬಿದ್ದಿತ್ತು. ಹಾಗಾಗಿ ಅಂತಹ ನಾನು ರಜಸ್ವಲೆ ಆದೆ. ಹಾಗಾಗಿ ನಾನು ಹೇಗೆ ಆಯಿತು ಕೇಳಿದರೆ, ರಜಸ್ವಲೆಯಾದ ಒಬ್ಬ ಯುವತಿ ಕಶ್ಯಪರನ್ನು ಹೇಗೆ ಸಮೀಪಿಸಬಹುದೋ ಅದೇ ರೀತಿಯಾಗಿ ನಾನು ಕಶ್ಯಪರ ಬಳಿಗೆ ನಾನು ಸಾಗಿದೆ. ಅಂದ್ರೆ ಕಶ್ಯಪರಿಗೆ ಪರಶುರಾಮ ದೇವರು ದಾನ ಕೊಟ್ಟರು. ಸಮಾಂ ಬ್ರಹ್ಮಕ್ಷಿರಪ್ಯಾಹ ಸಮುದ್ವಿಗ್ನಾಂ ಅವಾಂಗಿರಿಂ ಅವಾಂಗ್ಮುಖೀಂ ವೀರಪತ್ನಿ ವ್ರತಮಿದಂ ವೀರಪತ್ನಿ ನಿಷೇವಸೆ. ಆಗ ಕಶ್ಯಪರು ಏನು ಮಾಡಿದ್ರು, ನಾನು ತಲೆ ತಗ್ಗಿಸಿ ನಿಂತಿದ್ದೇನೆ. ಯಾಕೆ? ಇಂತಹ ಕ್ಷತ್ರಿಯರೆಲ್ಲ ನಾಶ ಆದ ರಕ್ತ ಶೋಣಿತ ಮಾಂಸಗಳೆಲ್ಲ ನನ್ನಲ್ಲಿ ಇತ್ತು. ರಜಸ್ವಲೆಯಾದವಳು ಕಶ್ಯಪರ ಹತ್ರ ಹೇಗೆ ಹೋಗುವಂಥದ್ದು ನಾನು? ಆ ರೀತಿಯಾಗಿ ನಾನು ಉದ್ವಿಗ್ನಳಾಗಿ, ಒಂಥರ ನಾವು ಹೇಳ್ತೇವಲ್ಲ, ಒಂಥರ ಟೆನ್ಷನ್ ಆಯ್ತು ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಹೋಗಿ ಕಶ್ಯಪರ ಬಳಿ ನಿಂತಿದ್ದೇನೆ. ಆಗ ಕಶ್ಯಪರು ನನ್ನ ಹತ್ರ ಹೇಳಿ, ವೀರವ್ರತ್ನಿ ವ್ರತಮಿದಂ, ವೀರಪತ್ನಿಯರ ವ್ರತವನ್ನು ನೀನು ಅನುಷ್ಠಾನ ಮಾಡಿದ್ದಿ, ಹಾಗಾಗಿ ದುಃಖ ಪಡಬೇಡ, ದೂರ ನಿಲ್ಬೇಡ, ನಾನು ನಿನ್ನನ್ನು ಸ್ವೀಕರಿಸ್ತೇನೆ ಅಂತ ಕಶ್ಯಪರು ಹೇಳಿದರು. ವೀರಪತ್ನಿ ಸಾಹಂ ವಿಜ್ಞಾತ್ ಪಿತವತಿ ಕಶ್ಯಪಂ ಲೋಕಭಾವಿತಂ ಪತಯೋ ಮೇ ಹತಾ ಬ್ರಹ್ಮನ್ ಭಾರ್ಗವೇಣ ಮಹಾತ್ಮನ. ಅವರು ನನಗೆ ಈ ರೀತಿಯಾಗಿ ಕಶ್ಯಪರು ನನಗೆ ಆಜ್ಞೆಯನ್ನು ಕೊಟ್ಟರು. ಎಂತಹ ಇವರು ಕೇಳಿದರೆ, ಲೋಕಭಾವಿತಂ, ಲೋಕಪೂಜ್ಯರಾದ ಕಶ್ಯಪರು. ಏನು ಕಶ್ಯಪರು ಸಾಮಾನ್ಯರಲ್ಲ. ಹಾಗಾಗಿ ಅಂತವರು ಏನು ಮಾಡಿದ್ರು, ನನಗೆ ಆಜ್ಞಾಪನೆಯನ್ನು ಮಾಡಿದ್ರು. ಏನು? ಪತಯೋ ಮೇ ಹತಾ ಬ್ರಹ್ಮನ್, ಮಹಾತ್ಮರೇ ಪೂಜ್ಯರೇ ಪರಶುರಾಮನಿಂದ ನನ್ನ ಪತಿಯರೆಲ್ಲರೂ ಹತರಾಗಿದ್ದಾರೆ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಅಂದ್ರೆ ಕ್ಷತ್ರಿಯರೆಲ್ಲ ಸತ್ತು ಹೋಗಿದ್ದಾರೆ ಹೀಗೆ ಅಂತೇಳಿ. ಸಾಹಂ ವಿಹೀನ ವಿಕ್ರಾಂತೈ ಕ್ಷತ್ರಿಯೈ ಕ್ಷತ್ರವರ್ತಿಭಿ ವಿಧವಾ ಶೂನ್ಯ ನಗರ ನವಧಾರಯಿತುತ್ಸಹೆ. ಪರಾಕ್ರಮಶಾಲಿಯಾದಂತಹ ಶಸ್ತ್ರಶಾಲಿಗಳಾದಂತಹ ಧಾರಿಗಳಾದಂತಹ ಕ್ಷತ್ರಿಯರಿಂದ ಇವತ್ತು ನಾನು ಹೀನಲಾಗಿದ್ದೇನೆ. ನನ್ನನ್ನು ಆಳುವ ಯಾವ ಪತಿಗಳು ರಾಜರು ಅವರು ಇಲ್ಲ. ಹಾಗಾಗಿ ನಾನು ಒಂದರ್ಥದಲ್ಲಿ ವಿಧವೇಳಾಗಿದ್ದೇನೆ. ವಿಧವಾ ಶೂನ್ಯ ನಗರ, ನಗರಗಳೆಲ್ಲ ಹೇಗೆ ಉಂಟು, ಯುದ್ಧದ ಬಳಿಕ ಶೂನ್ಯವಾಗಿದೆ. ಹಾಗಾಗಿ ಈ ಭೂಮಿಯನ್ನು ನಾನು ಧರಿಸಲಿಕ್ಕೆ ಅಷ್ಟು ಆಸಕ್ತಿಯನ್ನು ಪಡಿತಾ ಇಲ್ಲ. ಆದ್ದರಿಂದ ನನಗೆ ನೀವು ನನ್ನ ಒಡೆಯರಾಗಬೇಕು. ತನ್ಮ್ಯಕ್ಯಂ ದೀಯತಾಂ ಭರ್ತ ಭಗವಂ ಸ್ತತ್ಸನೋ ನೃಪ ರಕ್ಷೇ ಸಂಗ್ರಾಮ ನಗರಾಂ ವ್ಯೋಮಾಂ ಸಾಗರ ಮೇಖಲಾಂ. ಆದ್ದರಿಂದ ನನಗೆ ನಿಮ್ಮಂತೆ ಕಶ್ಯಪರೇ ನಿಮಗೆ ಸಮಾನರಾದಂತಹ ಪರಾಕ್ರಮವುಳ್ಳಂತಹ ರಾಜನನ್ನು ನೀನು ನೀಡಬೇಕು ನೀವು. ಹಾಗಾಗಿ ಸಮುದ್ರವೇ ನನ್ನದು ಮೇಖಲೆ. ಮೇಖಲೆ ಅಂದ್ರೆ ಯಜ್ಞ ಯಾಗಾದಿಯಲ್ಲಿ ಏನೊಂದು ಬೌಂಡ್ರಿ ಇರ್ತದೆ, ಅದಕ್ಕೆ ಮೇಖಲೆ ಅಂತ ಕರೀತಾರೆ. ಹಾಗೆಯೇ ಸಮುದ್ರಯೇ ನನಗೆ ಇಯತ್ತ, ನನಗೆ ಇದೊಂದು ಪರಿಮಿತಿ, ನನಗೆ ಇದೊಂದು ಬೌಂಡರಿ ಇದ್ದಾಗೆ ಇರುವಂಥದ್ದು ಸಮುದ್ರ ಎನ್ನುವಂಥದ್ದು. ಹಾಗಾಗಿ ಸಮುದ್ರವೇ ಕೊನೆಯಾಗಿ ಉಳ್ಳಂತಹ ನನ್ನನ್ನು ಗ್ರಾಮ ನಗರಗಳಿಂದ ನನ್ನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಂತಹ ರಾಜರು ನನಗೆ ಯೋಗ್ಯವಾದಂತಹ ಒಡೆಯರು ನನಗೆ ಸಿಗುವ ಹಾಗೆ ಮಾಡಬೇಕು ಅಂತ ಭೂದೇವಿ ತಾನು ಪ್ರಾರ್ಥನೆ ಮಾಡಿದಂತೆ ಕಶ್ಯಪರ ಹತ್ರ. ಆಗ ಪ್ರಭುವಾದ ಕಶ್ಯಪರು ಇವಳ ಮಾತನ್ನು ಕೇಳಿ ಉತ್ತರಿಸ್ತಾರೆ. ಶಶ್ರುತ್ವ ಭಗವಾನ್ ವಾಕ್ಯಂ ಬಾಢಮಿತ್ಯಬ್ರವೀತ್ ಪ್ರಭು. ಹೌದಾ, ಸರಿ ಸರಿ ಅಂತ ಬಾಢಂ ಆಗಲಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? ತಥೋ ಮಾಂ ಮಾನವೇಂದ್ರಾಯ ಮನವೇ ಸಂಪ್ರಯಚ್ಛತ. ಹಾಗಾದ್ರೆ ನಿನಗೆ ನಾನೊಬ್ಬ ಒಡೆಯನನ್ನು ಕೊಡ್ತೇನೆ, ದಕ್ಷವಾಗಿ ರಾಜ್ಯಭಾರ ಮಾಡುವಂತಹ ಒಳ್ಳೆಯ ಒಬ್ಬ ರಾಜ. ಯಾರು ಅವನು ಕೇಳಿದ್ರೆ, ಮನವೇ, ಮನುವಿಗೆ ನಿನ್ನನ್ನು ಕೊಡ್ತೇನೆ ಅಂತ ಮನು ಪ್ರಜಾಪತಿಗೆ ನನ್ನನ್ನು ರಾಜನನ್ನಾಗಿ ಮಾಡಿ, ಅಂದ್ರೆ ನನಗೆ ಒಡೆಯನನ್ನಾಗಿ ಮಾಡಿದ್ರು. ಸಾಮನು ಪ್ರಭವಂ ಪುಣ್ಯಂ ಪ್ರಾಪ್ಯೇಕ್ಷುವಾ ಕುಕುಲಂ ನೃಪಂ ವಿಪುಲೇನ ಅಸ್ಮಿಕಾಲೇನ ಪಾರ್ಥಿವಾತ್ ಪಾರ್ಥಿವಂಗತ. ಇಕ್ಷ್ವಾಕು ಕುಲದಲ್ಲಿ ಬಂದಂಥದ್ದು ಮನು. ಹಾಗಾಗಿ ಅಂತಹ ಮನುವನ್ನು ಉಂಟಾದಂಥದ್ರನ್ನ ನಾನು ಒಡೆಯನಾದೆ, ಅಂತಹ ಪುಣ್ಯವನ್ನು ನಾನು ಹೊಂದಿದ್ದೇನೆ. ಹಾಗಾಗಿ ರಾಜರಿಂದ ರಾಜರಿಗೆ ಹಸ್ತಾಂತರಿಸುವಾಗ
ಸಮೃದ್ಧಿಯಾಗಿ ನಾನು ಬದುಕಿಕೊಂಡು ನನ್ನ ಜೀವನವನ್ನು ನಡೆಸ್ತಾ ನಾನು ಬಂದವಳು. ನೋಡಿ, ವಿಪುಲೇ ನಾಸ್ಮಿ ಕಾಲೇನ ಅಂದ್ರೆ ಒಳ್ಳೆಯ ರಾಜರಿದ್ರೆ ನನಗೂ ಕೂಡ ಒಂದು ಸಂಪತ್ತು. ಯಾವುದು ಸಂಪತ್ತು? ಒಳ್ಳೆಯ ರಾಜರೇ ಸಂಪತ್ತು. ಒಳ್ಳೆ ರಾಜರಿದ್ರು, ಧಾರ್ಮಿಕರಾದವರಿದ್ರು ಕೇಳಿದ್ರೆ ನಾನು ಕೂಡ ಫಲಭರಿತಳಾಗುತ್ತೇನೆ. ಇದನ್ನು ನಾವು ಈ ಪೃಥು ಚಕ್ರವರ್ತಿಯ ಚರಿತೆಯಲ್ಲಿ ನೋಡಿದ್ದೇವೆ. ಅಲ್ಲಿ ಬೇನ ರಾಜನಾಗಿದ್ದ, ಹಾಗಾಗಿ ತಾನೇನು ಮಾಡಿದ್ಲು, ಯಾವ ಫಲವನ್ನು ಕೊಡ್ತಾ ಇರಲಿಲ್ಲ. ಮುಂದೆ ಪೃಥು ಚಕ್ರವರ್ತಿ ರಾಜ ಆದಾಗ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ಲು. ಹಾಗಾಗಿ ನಾನು ಏವಂ ದತ್ತಾಸ್ಮಿ ಮನವೇ, ಮನುವಿಗೆ ನನ್ನನ್ನು ಕೊಟ್ಟದ್ದರಿಂದ ಸಂಪದ್ಭರಿತಳಾಗಿದ್ದೇನೆ. ಏವಂ ದತ್ತಾಸ್ಮಿ ಮನವೇ ಮಾನವೇಂದ್ರಾಯ ಧೀಮತೆ ಭುಕ್ತ ರಾಜಕುಲಶ್ಚೈವ ಮಹರ್ಷಿ ಕುಲ ಸಂಹಿತೈ. ಹಾಗಾಗಿ ಕ್ಷತ್ರಿಯನಾದಂತಹ ಮನುವಿಗೆ ನನ್ನನ್ನು ದಾನ ಮಾಡಿದ್ದರಿಂದ ಮಹರ್ಷಿ ಕುಲದಿಂದ ಕೂಡಿದ ಎಲ್ಲ ರಾಜರ ಸಮುದಾಯಗಳಿಂದಾಗಿ ನಾನು ಒಳ್ಳೆಯ ಸ್ಥಿತಿಯನ್ನು ನಾನು ಪಡೆದೆ. ಅವರಿಂದ ಚೆನ್ನಾಗಿ ನಾನು ಅನುಭವಿಸಲ್ಪಟ್ಟೆ. ಅಂದ್ರೆ ನನಗೆ ಒಳ್ಳೆಯ ಸ್ಥಿತಿ ಎನ್ನುವಂಥದ್ದು ಉಂಟಾಯಿತು. ಬಹವಃ ಕ್ಷತ್ರಿಯಾ ಶೂರಾ ಮಾಂ ಜಿತ್ವಾ ದಿವಮಾಶ್ರಿತಾ ತೇ ಸ್ಮ ಕಾಲವಶಂ ಪ್ರಾಪ್ಯ ಮಯ್ಯೈವ ನಿಧನಂಗತಾ. ಅನೇಕ ಕ್ಷತ್ರಿಯರು ನನ್ನ ಹತ್ರ ಬಂದರು, ಮನುವಿನ ಮೊದಲಾದ ಕ್ಷತ್ರಿಯರಲ್ಲಿ. ಅವರೆಲ್ಲರೂ ಕೂಡ ನನ್ನನ್ನು ಗೆದ್ದು ಈಗಾಗಲೇ ಸ್ವರ್ಗವನ್ನು ಸೇರಿದ್ದಾರೆ. ನೋಡಿ, ಸಜ್ಜನರು, ಕ್ಷತ್ರಿಯರು, ಒಳ್ಳೆ ರಾಜರು ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಸತ್ರೆ ಅವರು ವೀರ ಸ್ವರ್ಗವನ್ನು ಪಡಿತಾರೆ ಅಂತ. ಹಾಗಾಗಿ ಮಾಂಜಿತ್ವ ದಿವಮಾಶ್ರಿತ, ದಿವಂ ಅಂದ್ರೆ ಸ್ವರ್ಗವನ್ನು ಏರಿದ್ದಾರೆ. ತೇಸ್ಮ ಕಾಲವಶಂ ಪ್ರಾಪ್ಯ, ಅವರೆಲ್ಲರೂ ಕೂಡ ಕಾಲವಶರಾಗಿ ನನ್ನಲ್ಲೇ ತಾವು ನಿಧನವನ್ನು ಹೊಂದಿದ್ದಾರೆ. ಯಾರೂ ಕೂಡ ಇಲ್ಲಿ ಪರ್ಮನೆಂಟ್ ಅಲ್ಲ, ಯಾರು ಕೂಡ ಶಾಶ್ವತರಲ್ಲ. ನಾನು ಮಾತ್ರ ಇದ್ದೇನೆ, ನನ್ನ ಒಡೆಯರು ಎಲ್ಲ ಪರಿವರ್ತನೆಗೊಂಡಿದ್ದಾರೆ, ರಾಜರೆಲ್ಲ. ಮತ್ಕೃತ ವಿಗ್ರಹ ಲೋಕೆ ವೃತ್ತ ವರ್ತಂತ ಏವತ ಕ್ಷತ್ರಿಯಾಣಂ ಬಲವತಾಂ ಸಂಗ್ರಾಮೇಶ್ವನಿವರ್ತನಾಂ. ನಾನು ನೋಡಿ ಭೂಮಿ ನಾನು ಇದ್ದೇನೆ, ಈ ಹೊಣ್ಣು ಮಣ್ಣು ಇನ್ನೊಂದು ಹೆಣ್ಣು, ಮೂರಿಗೋಸ್ಕರ ಯುದ್ಧ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ನಾನು ಮಣ್ಣಾದ ನನ್ನ ಹತ್ರ ನನಗೋಸ್ಕರ ಯುದ್ಧಗಳೇ ನಡೆದೋಗಿದೆ. ಅದು ಈಗ ಮತ್ಕೃತ ವಿಗ್ರಹ ಲೋಕೆ, ವಿಗ್ರಹ ಅಂದ್ರೆ ಯುದ್ಧ. ನನಗೋಸ್ಕರ ಎಷ್ಟು ಜಗಳಾಗಿದೆ, ಈ ಜಾಗ ನನಗೆ ಬೇಕು, ಈ ಪ್ರದೇಶ ನನಗೆ ಬೇಕು ಅಂತ. ಇಷ್ಟು ಈಗಲ್ಲ, ವರ್ತಂತ ಏವಚ, ಈಗಲೂ ಕೂಡ ನಡೀತಾ ಉಂಟು ಜಾಗಕ್ಕೋಸ್ಕರ ಜಗಳ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಮುಂದೆ ಆಗುದಿಲ್ವ ಕೇಳಿದ್ರೆ ಮುಂದೆ ಕೂಡ ನಡೆಯುತ್ತೆ. ಕ್ಷತ್ರಿಯಾಣಂ ಬಲವತಾಂ. ಹಾಗಾಗಿ ಬಲಿಷ್ಠರಾದ ಕ್ಷತ್ರಿಯರು ಯಾವವರೆಗೆ ಇರ್ತಾರೋ ಅಲ್ಲಿವರೆಗೂ ಕೂಡ ಈ ಸಂಗ್ರಾಮ ಎನ್ನುವಂಥದ್ದು, ಯುದ್ಧ ಎನ್ನುವಂಥದ್ದು ನಡೀತಾನೇ ಇರ್ತದೆ. ಏತದ್ಯುಷ್ಮತ್ ಪ್ರವೃತ್ತೇನ ದೈವೇನ ಪರಿಣಾಮೃತ ಜಗದ್ಧಿತಾರ್ಥಂ ಕುರುತ ರಾಜ್ಞಾಂ ನಾಶಾಯ ಸಂಗರಂ. ಹಾಗಾಗಿ ನಾನು ಇವತ್ತೇನು ಮಾಡಿದ್ದೇನೆ, ಭಗವಂತನ ರಕ್ಷಣೆಯನ್ನು ಪಡೀಲಿಕ್ಕೋಸ್ಕರ ಬಂದಿದ್ದೇನೆ ಅಂತ ದೇವತೆಗಳ ಸಮ್ಮುಖದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಯಾರ ಹತ್ರ ಅಂತ ಹೋಗಲಿ, ಅವತ್ತು ಕಶ್ಯಪರ ಹತ್ರ ಹೇಳಿದೆ, ಮನುವನ್ನು ಕೊಟ್ಟರು. ಆದ್ರೆ ಮನುವಿನಿಂದ ಬಂದ ಎಷ್ಟೋ ರಾಜರು ಬಂದರು, ಅವರು ಮತ್ತೆ ಯುದ್ಧ ಮಾಡಿದ್ರು. ಹೀಗೆ ಒಬ್ಬರಲ್ಲ ಒಬ್ಬರು ನನಗೋಸ್ಕರ ಯುದ್ಧ ಮಾಡಿ ಸ್ವರ್ಗಕ್ಕೆ ಹೋದ್ರು, ಕೆಲವರು ಉಳಿದು ಬಿಟ್ರು. ಹಾಗಾದ್ರೆ ಮುಂದೆ ಕೂಡ ಆಗತ್ತೆ. ಅದಕ್ಕೋಸ್ಕರ ಈಗ ಏನು ಮಾಡಿದೆ, ನಾನು ನಿಶ್ಚಯ ಮಾಡಿದೆ, ಇದಕ್ಕೆಲ್ಲ ಪರಿಹಾರ ಏನು ಕೇಳಿದ್ರೆ ಭಗವಂತನೇ ಬರಬೇಕು. ಹಾಗಾಗಿ ನಾನು ಏನು ಮಾಡ್ತೇನೆ, ಭಗವಂತನ ರಕ್ಷಣೆಯನ್ನು ಪಡೀಲಿಕ್ಕೋಸ್ಕರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಜಗತ್ತಿನ ಹಿತಕ್ಕೋಸ್ಕರ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಬೇಕು. ಹಾಗಾಗಿ ನೀವೆಲ್ಲ ಸೇರಿ ಅಂತಹ ಕ್ಷತ್ರಿಯರ ನಾಶಕ್ಕೆ ಯುದ್ಧ ಮಾಡಿ ಜಗದ್ದಿತಾರ್ಥಂ ಕುರುತ ರಾಜ್ಞಾಂ ನಾಶಾಯ ಸಂಗರಂ. ಹಾಗಾದ್ರೆ ಯುದ್ಧವೂ ನಾವು ಮಾಡ್ಲಿಕ್ಕೆ ತಯಾರಿರ್ತೇವೆ. ಯಾವುದಕ್ಕೆ? ಶಾಂತಿಗಾಗಿ ಸಂಘರ್ಷ ಅಂತ. ಗಲಾಟೆ, ಆದ್ರೆ ಆ ಗಲಾಟೆ ಯಾವುದಕ್ಕೆ? ಶಾಂತಿಗೋಸ್ಕರ ಗಲಾಟೆ. ಹಾಗಾಗಿ ಇವಳು ಹೇಳ್ತಾ ಇದ್ದಾಳೆ, ಭಗವಂತನನ್ನು ನಾನು ಶರಣು ಹೊಂದಿ ಬಂದಿದ್ದೇನೆ. ಯದ್ಯಸ್ತಿ ಮಯಿ ಕಾರುಣ್ಯಂ ಭಾರ ಶೈಥಲ್ಯ ಕಾರಣಾತ್ ಏಕಶ್ಚಕ್ರಧರ ಶ್ರೀಮಾನ್ ಅಭಯಂ ಮೇ ಪ್ರಯಚ್ಛತ. ನಾನಿಷ್ಟೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀವು ನನಗೆ ಅನುಗ್ರಹ ಮಾಡಬೇಕು, ನೀವು ನನಗೆ ಅಭಯವನ್ನು ಕೊಡಬೇಕು. ಯಾಕೆ? ಭೂಭಾರ ಇಳಿಸುವ ಕಾರಣದಿಂದಾಗಿ ನಿಮ್ಮಲ್ಲಿ ನಾನು ಬಂದಿದ್ದೇನೆ. ಹಾಗಾಗಿ ನಿಮಗೆ ಕರುಣೆ ಇತ್ತು ಅಂತಾದ್ರೆ ಚಕ್ರಧಾರಿಯಾದಂತಹ ಮಹಾವಿಷ್ಣುವೇ ನೀನು ಅವತಾರವನ್ನು ಮಾಡು. ಏಕಶ್ಚಕ್ರಧರ, ಏಕ ಅಂದ್ರೆ ಒಂದು ಚಕ್ರ ಅಂತ ಅರ್ಥ, ಇನ್ನೊಂದು ಏಕೆ ಮುಖ್ಯಾನ್ಯ ಕೇವಲ ಅಂತ. ಏಕ ಅಂದ್ರೆ ಮುಖ್ಯ ಅಂತ ಅರ್ಥ. ಹಾಗಾಗಿ ಚಕ್ರ ಅಂದ್ರೆ ನಾವು ಹೇಳ್ತೀವಲ್ಲ, ಅವರೇ, ಬೇರೆಯವರೆಲ್ಲ ಸುಮ್ಮನೆಪ್ಪ ಅವರೊಬ್ಬರೇ ಮಠದಲ್ಲಿ ಅವರೊಬ್ಬರೇ ಅಂತ. ಒಬ್ಬರೇ ಅಂದ್ರೆ ಬೇರೆಯವರು ಇಲ್ಲ ಅಂತ ಅರ್ಥ ಅಲ್ಲ, ಹೆಚ್ಚು ಕೆಲಸ ಮಾಡುವವರು ಪ್ರಧಾನ ಅವರು ಅಂತ ಅರ್ಥ. ಆ ಅರ್ಥದಲ್ಲಿ ಕೂಡ ಭಗವಂತ ಒಬ್ಬನೇ ತಾನು ಚಕ್ರಧಾರಿಯಾಗಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ.
ಯಮಹಂ ಭಾರಸಂತಪ್ತ ಸಂಪ್ರಾಪ್ತ ಶರಣಾರ್ಥಿನ ಭಾರೋ ಯದ್ಯವರೋಕ್ತವ್ಯೋ ವಿಷ್ಣುರೇಶ ಬ್ರವೀತು ಮಾಂ ಏತಸ್ಯಾಹಂ ಪ್ರಸಾದೇನ ಶ್ರವಂ ತ್ಯಜಾಮಿ ದೈವತಾಹ. ಹಾಗಾಗಿ ನಾನಂತೂ ದುಷ್ಟಕ್ಷತ್ರಿಯರ ಒಂದು ಭಾರದಿಂದ ನೊಂದಿದ್ದೇನೆ, ಅದನ್ನು ಹೊರ್ತಾ ಇದ್ದೇನೆ. ಅವ್ರು ಕೆಟ್ಟ ಬರುವಂತ ಗೊತ್ತುಂಟು, ಆದ್ರೆ ಏನು ಮಾಡೋಣ, ನಾನು ಹೊರ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಶರಣಾರ್ಥಿಯಾಗಿ ಬಂದಿದ್ದೇನೆ, ನನಗೆ ಅನುಗ್ರಹ ಮಾಡಬೇಕು. ನನ್ನ ಭಾರವನ್ನು ಇಳಿಸುವಂತಹ ಮಾತನ್ನು ವಿಷ್ಣು ನನಗೆ ಅನುಗ್ರಹ ಮಾಡಬೇಕು, ಹೇಳಿ ಅಂತ ಹೇಳಬೇಕು. ಹೀಗೆ ವಿಷ್ಣುವಿನ ಅನುಗ್ರಹ ಇತ್ತು ಹೇಳಿದ್ರೆ ನನ್ನ ಶ್ರಮ ಎನ್ನುವಂಥದ್ದು ಪರಿಹಾರ ಆಗುತ್ತೆ. ಭಾರೋ ಯದ್ಯವರೋಕ್ತವ್ಯೋ ವಿಷ್ಣುರೇಶ ಬ್ರವೀತು ಮಾಂ. ಅದು ನಾಳೆ ಬರುದು ಆಗುದು ಸ್ವಲ್ಪ ಟೈಮ್ ಹಿಡಿಯತ್ತೆ, ಆದ್ರೆ ಈಗ ಒಂದು ಆಶ್ವಾಸನೆ ಕೊಡಬೇಕಲ್ಲ. ಆಗ್ಲಿ ನಾನು ಬರ್ತೇನೆ ಎನ್ನುವ ಮಾತು ನನಗೆ ಬರಬೇಕು, ನೀವು ಕೊಡಬೇಕು ಅಂತ. ಅಲ್ಲ, ನಾವಿವತ್ತು ಹೋಗಿ ಕೇಳಿದ್ರೆ ಹೇಳ್ತಾರೆ ಎಲ್ಲ ಮಾಡುವ, ಹೋಗಿ ಎಲ್ಲ ಮಾಡುವ ಹೇಳ್ತಾರೆ, ಆದ್ರೆ ಯಾವ ಕೆಲಸವೂ ನಡೆಯೋದಿಲ್ಲ. ಆದ್ರೆ ಭಗವಂತನ ವ್ಯವಸ್ಥೆ ಹಾಗೆ, ಒಂದ್ಸಲ ಹೇಳಿದ್ರೆ ಅದು ಖಂಡಿತ ನೆರವೇರುತ್ತೆ. ಹಾಗಾಗಿ ಇವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದುಷ್ಟ ಕ್ಷತ್ರಿಯರದ್ದು ಭಾರ ನನಗೆ ಜಾಸ್ತಿ ಆಗಿದೆ, ಅದನ್ನು ನೀನು ಇಳಿಸಬೇಕು. ವೈಶಂಪಾಯನ ಉವಾಚ ತೇ ಶ್ರುತ್ವ ಪ್ರತಿಲೀಮಾಕ್ಯಂ ಸರ್ವೈವ ದಿವೌಕತಃ ತದರ್ಥ ಕೃತ್ಯಂ ಸಂಚಿಂತ್ಯ ಪಿತಾಮಹಮಥಾಬ್ರವೀತ್. ವೈಶಂಪಾಯನರ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಎಲ್ಲ ದೇವತೆಗಳು ಭೂದೇವಿಯ ಮಾತನ್ನು ಕೇಳಿದ್ದಾರೆ, ಅದೊಂದು ಸಭೆ ಕೇಳಿದ್ದಾರೆ ಎಲ್ಲ. ಹಾಗಾಗಿ ಅವರಿಗೆಲ್ಲ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ 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 ಭಗವಂತ ಚತುರ್ಮುಖ ಬ್ರಹ್ಮನತ್ರ ಈ ಮಾತನ್ನು ಹೇಳಿದಂತ. ಭಗವನ್ ಕ್ರಿಯತಾಮಸ್ಯಾಹ ಪೃಥಿವ್ಯಾಂ ಭಾರಸನ್ನತಿ ಶರೀರಕರ್ತ ಲೋಕಾನಂ ತ್ವಂ ಲೋಕಸ್ಯ ಚೋತ್ತಮಃ. ಪೂಜ್ಯನೇ ಅಂತ ಕರೆದು ಬ್ರಹ್ಮದೇವರತ್ರ ತಾನು ಹೇಳ್ತಾ ಇದ್ದಾನೆ ಭಗವಂತ, ಈ ಭೂಮಿಯ ಭಾರವನ್ನು ನೀನು ಪರಿಹರಿಸು ಅಂತ ಚತುರ್ಮುಖನಿಗೆ ಹೇಳ್ತಾ ಇದ್ದಾನೆ. ಈ ಜಗತ್ತಿನ ಎಲ್ಲ ಜೀವಜಾತಗಳನ್ನು ಸೃಷ್ಟಿ ಮಾಡಿದವ ಯಾರು? ನೀನಲ್ವಾ? ಹಾಗಾಗಿ ಶರೀರಕರ್ತ ಲೋಕಾನಂ, ಎಲ್ರಿಗೂ ಕೂಡ ನೀನು ಉತ್ಪತ್ತಿಯನ್ನು ಮಾಡಿದವ, ಸೃಷ್ಟಿ ಮಾಡಿದವ, ಉತ್ಪನ್ನವನ್ನು ಮಾಡಿದವ, ಉಂಟು ಮಾಡಿದವ. ಹಾಗಾಗಿ ನೀನು ಏನು ಮಾಡಬೇಕು ಕೇಳಿದ್ರೆ ನಾನು ಹೇಳಿದಾಗೆ ನೀನು ಮಾಡು ಅಂತ ಮಹಾಪುರುಷ ನೀನು ಅಂತ ಚತುರ್ಮುಖನನ್ನು ಕರೆದು ಭಗವಂತ ಹೇಳ್ತಾ ಇದ್ದಾನೆ. ಯತ್ ಕರ್ತವ್ಯಂ ಮಹೇಂದ್ರೇಣ ಯಮೇನ ವರುಣೇನ ವಾ ಯದ್ವಾಂ ಕಾರ್ಯಂ ಧನೇಶೇನ ಸ್ವಯಂ ನಾರಾಯಣೇನ ವಾ. ಮೊದಲು ಏನು ಮಾಡಬೇಕು ಗೊತ್ತಾ ಚತುರ್ಮುಖ? ಎಲ್ಲ ದೇವತೆಗಳನ್ನು ಕೂಡ ಮೊದಲಲ್ಲಿ ಕಳಿಸ್ಬೇಕು. ನಾನು ಮುಂದೆ ಬರ್ತೇನೆ, ನಾನು ಮುಂದೆ ಬರುವ ಮೊದಲು ಇಷ್ಟೆಲ್ಲ ವ್ಯವಸ್ಥೆಗಳಾಗಬೇಕು ಅಂತ ಚತುರ್ಮುಖರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಏನು ಮಾಡ್ಬೇಕು, ಯಾರ್ಯಾರು ಹೋಗ್ಬೇಕು, ಯಾರ್ಯಾರಲ್ಲಿ ಏನು ಮಾಡ್ಬೇಕು, ಅಲ್ಲಿ ಮೊದಲು ಹೇಗೆಲ್ಲ ಸಿದ್ಧತೆ ಆಗಬೇಕು, ಅದನ್ನು ತಾನು ಚತುರ್ಮುಖನಿಗೆ ಹೇಳ್ತಾ ಇದ್ದೀನಿ. ಯತ್ ಕರ್ತವ್ಯಂ ಮಹೇಂದ್ರೇಣ, ಮೊದಲು ಅಲ್ಲಿ ಹೋಗಿ ಇಂದ್ರ ಏನು ಮಾಡ್ಬೇಕಪ್ಪ, ಯಮೇನ ವರುಣೇನ ಚ, ಯಮ ಏನು ಮಾಡಬೇಕು, ವರುಣ ಏನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಕುಬೇರ ಏನು ಮಾಡಬೇಕು, ಆಮೇಲೆ ನಾನೇನು ಮಾಡ್ತೇನೆ ಅಂತ ನಿಮಗೆ ತಿಳಿಸ್ತೇನೆ. ಹೀಗೆ ಧನೇಶನಾದ ಕುಬೇರ ಇವರು ಏನೆಲ್ಲ ಮಾಡಬೇಕು ಅಂತ ನೀವು ತಿಳಿಸಬೇಕು ಅಂತ ಚತುರ್ಮುಖರ ಮೇಲೆ ಭಾರವನ್ನು ಹಾಕ್ತಾ ಇದ್ದಾನೆ. ಯದ್ವಾ ಚಂದ್ರಮಸ ಕಾರ್ಯಂ ಭಾಸ್ಕರೇಣ ಅನಿಲೇನವ ಆದಿತ್ಯೈರ್ ವಸುಭಿರ್ಸ್ವಾಪಿ ರುದ್ರೈರ್ವಾ ಲೋಕಭಾವನೈಹಿ. ಅಥವಾ ಚಂದ್ರ ಏನು ಮಾಡಬೇಕು, ಯಾಕೆ ಕೇಳಿದ್ರೆ ನಾನು ಮಾತ್ರ ಇರೋದಲ್ಲ, ಇವರೆಲ್ಲರಿಗೂ ಕೂಡ ಭೂಮಿಯ ಭಾರವನ್ನು ಇಳಿಸುವ ಒಂದು ಪುಣ್ಯ ಎಲ್ರಿಗೂ ಸಿಕ್ಕಬೇಕಾಗಿದೆ. ಹಾಗಾಗಿ ಚಂದ್ರ ಏನು ಮಾಡಬೇಕು, ಸೂರ್ಯ ಏನು ಮಾಡಬೇಕು, ಅನಿಲ ಅನಲ ಅಂದ್ರೆ ಬೆಂಕಿ, ಅನಿಲ ಅಂದ್ರೆ ವಾಯುದೇವರು, ಅವರು ಏನು ಮಾಡಬೇಕು, ದ್ವಾದಶಾದಿತ್ಯರು ಏನು ಮಾಡಬೇಕು, ಅಷ್ಟವಸುಗಳು, ಏಕಾದಶ ರುದ್ರರು, ಲೋಕಪೂಜ್ಯರಾದ ಇವರೆಲ್ಲರೂ ಕೂಡ ಯಾವ ಯಾವ ಕೆಲಸದಿಂದಾಗಿ ಭೂಭಾರ ಹರಣವಂತ ಕೆಲಸವನ್ನು ಆಚರಿಸಬೇಕು ತಿಳಿಸು. ಹಾಗಾಗಿ ನೋಡಿ, ಕೃಷ್ಣ ಆಗ್ಲಿ ರಾಮ ಆಗ್ಲಿ ದೇವತ ಅವತಾರ ಆಗುವಾಗ ಅವರು ಮಾತ್ರ ಬಂದದ್ದಲ್ಲ, ದೇವಾದಿ ದೇವತೆಗಳು ಎಲ್ಲರೂ ಬಂದಿದ್ದಾರೆ, ಅವರವರ ಸಾಧನೆಗಳನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಚತುರ್ಮುಖನ ಹತ್ರ ಹೇಳ್ತಾ ಇದ್ದಾರೆ, ಇವರೆಲ್ಲ ಏನು ಮಾಡಬೇಕು. ಅಶ್ವಿಭ್ಯಾಂ ವಾ ಸುರಾಗ್ರಾಭ್ಯಾಂ ಸ್ವಾಧ್ಯೈರ್ವಾ ತ್ರಿದಶಾಲಯೈಃ ಮರುದ್ಭಿರ್ವಾ ಸುರಶ್ರೇಷ್ಠ ಪಾವಕೇನಾಪಿ ಚ ಪ್ರಭೋ ಬೃಹಸ್ಪತ್ಯುಷನೋಭ್ಯಾಂ ವಾ ಕಾಲೇನ ಕಲಿನಾಪಿ ವಾ. ಇನ್ನು ದೇವತೆಗಳ ವೈದ್ಯರಾದಂಥವರು ಇದ್ದಾರೆ, ಅಶ್ವಿನಿ ದೇವತೆಗಳು. ಅವರು ಯಾವ ಕೆಲಸ ಮಾಡಬೇಕು ಅಂದ್ರೆ, ಅವತಾರ ಭಗವಂತ ಮಾಡಬೇಕಾದ್ರೆ ಮೊದಲು ಅಥವಾ ಮತ್ತೆ ಅಥವಾ ಆತ ಇರುವಾಗ ಇವರೆಲ್ಲ ಏನ್ ಕೆಲಸ ಮಾಡಬೇಕು. ಇನ್ನು ಸಾಧ್ಯ ದೇವತೆಗಳು, ಬೃಹಸ್ಪತಿಗಳು, ಶುಕ್ರಾಚಾರ್ಯರು, ಯಮಧರ್ಮ, ಮರುದ್ದೇವತೆಗಳು, ಅಗ್ನಿದೇವ, ಕಾಲನಿಯಾಮಕನಾದಂತಹ ಕಲಿ, ಇವರೆಲ್ಲ ಏನು ಮಾಡಬೇಕು ಅಂತ ತಿಳಿಸಿ ಅಂತ ಹೇಳ್ತಾರೆ. ನೋಡಿ, ಕಾಲೇನ ಕಲಿನಾಪಿವ, ಕಲಿಯೂ ಕೂಡ ಒಬ್ಬ ಇದೆ, ದೈತ್ಯ ಹೌದು, ಆದ್ರೆ ಆ ಕಲಿಯೂ ಕೂಡ ಒಂದರ್ಥದಲ್ಲಿ ದೇವರ ಕೆಲಸ ಮಾಡಿದ ಹಾಗೆ. ಈ ದುಷ್ಟರು ಇಲ್ಲದೆ ಇದ್ದರೆ ಆ ದುಷ್ಟರೆಲ್ಲ ಒಟ್ಟಾಗುವಂತದ್ದಿಲ್ಲ. ಜರಾಸಂಧನದೊಂದು ಕಥೆ ನೋಡಿಬೇಕಾದ್ರೆ ನೀವು, ಜರಾಸಂಧ ಏನು ಮಾಡ್ತಾ ಇದ್ದ, 18 ಬಾರಿ ಯುದ್ಧಕ್ಕೆ ಬಂದಿದ್ದಾನೆ.
ಅಲ್ಲ ಯಾಕ್ರಿ ಬಿಟ್ಟದವನನ್ನು ಒಂದೇ ಬಾರಿ ಕೊಡ್ಬೋದಿತ್ತಲ್ಲ? ಹಾಗಲ್ಲ. ಮತ್ತೆ ಅವನನ್ನು ಬಡಿಯೋದು ಬಿಡೋದು, ಬಿಟ್ಟ ನಂತರ ಇವ ಏನು ಮಾಡ್ತಾನೆ, ಮತ್ತೊಂದಿಷ್ಟು ಅಸುರರನ್ನು ಒಟ್ಟು ಮಾಡಿ ಕೊಂಡು ಬಿಡ್ತಾನೆ. ನೋಡಿ, ನಾವಲ್ಲಿ ಹುಡುಕಿಕೊಂಡು ಹೋಗುವ ಕೆಲಸ ಇಲ್ವಾ? ಪ್ರತಿ ಸಲ 23 ಬಾರಿ 23 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ ಹೇಳ್ತಾರೆ. ಅಷ್ಟು ಸೈನ್ಯ ಒಟ್ಟು ಮಾಡುವ ಕೆಲಸ ಮಾಡಬೇಕಾದ್ರೆ ಅಂತ ದುಷ್ಟರು ಬೇಕು. ಕೆಲವು ಸಲ ದುಷ್ಟರಿದ್ರೆ ಉಪಕಾರ ಆಗತ್ತೆ. ಏನು ದುಷ್ಟರಿದ್ರೆ ಉಪಕಾರ ಇದ್ರೆ, ಕೆಟ್ಟವರನ್ನೆಲ್ಲ ಒಟ್ಟು ಮಾಡುವ ಕೆಲಸ ಅವರು ಮಾಡ್ತಾರೆ. ಹೋಗಿ ಅಲ್ಲಿ ಬಡಿದ್ರೆ ಸಾಕು, ಮತ್ತೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲದ್ರೆ ಹುಡುಕಿಕೊಂಡು ಹೋಗಬೇಕಲ್ಲ ಪ್ರತಿಯೊಬ್ಬರನ್ನು ಕೂಡ. ಹಾಗಾಗಿ ಒಂದರ್ಥದಲ್ಲಿ ಅಂಥವರೂ ಕೂಡ ಒಂದು ರೀತಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಕಾಲನಿಯಾಮಕನಾದ ಕಲಿ ಅವ ಏನು ಮಾಡಬೇಕು? ಮಹೇಶ್ವರೇಣ ವಾ ಬ್ರಹ್ಮನ್ ವಿಶಾಖೇನ ಗುಹೇನ ವಾ ಯಕ್ಷ ರಾಕ್ಷಸ ಗಂಧರ್ವೈ ಚಾರಣೈರ್ವ ಮಹೋರಗೈ. ಇನ್ನು ಬ್ರಹ್ಮದೇವ, ಆ ಮಹಾರುದ್ರದೇವರು, ಆಮೇಲೆ ಸ್ಕಂದ, ಯಕ್ಷ, ರಕ್ಷಸ್ಸು, ಗಂಧರ್ವರು, ಚಾರಣರು, ಮಹೋರಗಗಳು ಎಲ್ಲ ಅವರ ಕರ್ತವ್ಯದಲ್ಲಿ ತೊಡಗಿಸಬೇಕು. ಅದೆಲ್ಲವನ್ನು ಕೂಡ ನೀನು ಹೇಳಬೇಕು. ಅಂದ್ರೆ ಪ್ಲಾನ್ ಮಾಡಬೇಕು ಅಂತ ಅರ್ಥ. ಪರ್ವತೈ ಶ್ವೇತಮುಖ್ಯೈರ್ವ ಸಾಗರೈರ್ವ ಮಹೋರ್ಮಿಭಿ ಗಂಗಾ ಮುಖಾಭಿರ್ ದಿವ್ಯಾಭಿ ಸರದ್ಭಿರ್ವ ಸುರೇಶ್ವರ. ಇನ್ನು ಶ್ವೇತ ಮುಖವೆನಿಸುವಂತಹದ್ದು ಪರ್ವತಗಳು, ಅಂದ್ರೆ ಶ್ವೇತ ಪರ್ವತ ಇತ್ಯಾದಿಗಳೆಲ್ಲ ಪರ್ವತಗಳು, ಮಹಾ ಅಲೆಗಳಿಂದ ಕೂಡಿದಂಥ ಸಾಗರಗಳು, ಗಂಗೆಯೇ ಮೊದಲಾದಂಥ ದೇವತೀರ್ಥಗಳು, ಸರಿತುಗಳು, ಎಲ್ಲ ಅಭಿಮಾನಿಗಳು. ಅವ್ರಿಗೇನು ಕೆಲಸ ಆಗ್ಬೇಕು, ಅವ್ರು ಏನು ಮಾಡಬೇಕು, ಅದೆಲ್ಲ ಕರ್ತವ್ಯಗಳನ್ನು ತಿಳಿಸಬೇಕು. ಶೀಘ್ರಮಾಜ್ಞಾಯ ವಿಭೋ ಕಥಮಂಶ ಪ್ರಯುಜ್ಯತಾಂ ಯದಿ ತೇ ಪಾಲನೆ ಬುದ್ಧಿ ಕಾರ್ಯಂ ಪಾರ್ಥಿವ ನಿಗ್ರಹಂ. ಆದ್ದರಿಂದ ಅವರೆಲ್ಲ ಯಾವ ರೂಪವನ್ನು ಧರಿಸಿ ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಇದನ್ನೆಲ್ಲ ನೀನು ಹೇಳಿಕೊಡಬೇಕು. ಬೇಗ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು. ದುಷ್ಟ ಕ್ಷತ್ರಿಯರ ನಿಗ್ರಹದ ಕಾರ್ಯಕ್ಕೋಸ್ಕರ ಜಗತ್ತಿನ ರಕ್ಷಣೆಯ ಹೊಣೆಗಾರಿಕೆಯನ್ನು ನೀವೆಲ್ಲ ಮಾಡಬೇಕು. ಯಾವ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ನನಗೆ ತಿಳಿಸಿ ಅಂತ ಭಗವಂತ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಒಂದು ಆಲೋಚನೆ ಮಾಡಿ, ಒಬ್ಬ ಪ್ರಧಾನ ಮಂತ್ರಿ ಬರಬೇಕು ಅಂತಾದ್ರೆ ನೇರವಾಗಿ ಬರೋದಿಲ್ಲ. ಅಯ್ಯೋ, ಅದಕ್ಕೋಷ್ಟು ಮೊದಲು ಸಮಯದಿಂದ ಡೇಟ್, ಆ ಡೇಟ್ ಕೇಳಿದ್ರು ಅದು ಕನ್ಫರ್ಮ್ ಆಗುದಿಲ್ಲ. ಅದು ಆಗುವ ಮೊದಲು ಏನ್ ಮಾಡ್ತಾನೆ, ಮೊದಲೊಂದಿಷ್ಟು ಜನ ಬರ್ತಾರೆ, SPG ಅಂತ, ಆ ಪೊಲೀಸ್, ಈ ಪೊಲೀಸ್, ಆ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟಿನವರೆಲ್ಲ ಬಂದು ಇವರೆಲ್ಲ ಪರ್ಮಿಷನ್ ಬರ್ಬೇಕು. ಅದು ಬಂದ ನಂತರ ಒಬ್ಬನೇ ಬರೋದಿಲ್ಲ, ಬರುವ ಮೊದಲು ಒಂದಿಷ್ಟು ಬರ್ತಾರೆ. ಅವರೆಲ್ಲ ಡಿಪಾರ್ಟ್ಮೆಂಟಿನವರು, ರಾಜ್ಯಪಾಲರು, ಅವರು ಇವರು ಎಲ್ಲ ಬಂದ ನಂತರ ಕೊನೆಗೆ ಅವರು ಬರ್ತಾರೆ. ಈ ಎಲ್ಲ ವ್ಯವಸ್ಥೆ ಎಲ್ಲಿಂದ ಶುರುವಾದದ್ದು ಹೇಳಿ? ನಮ್ಮ ಭಗವಂತ ಅವತಾರ ಮಾಡುವಾಗ ಇದೇ ರೀತಿಯಾದ ವ್ಯವಸ್ಥೆ. ಮೊದಲೇ ತಾನು ಕೆಲಸ ಕೊಡು, ನೋಡಿ ಇಷ್ಟು ಹೋಗ್ಬೇಕು, ಇಷ್ಟು ವ್ಯವಸ್ಥೆ ಮಾಡ್ಬೇಕು, ಇಷ್ಟೆಲ್ಲ ಮಾಡಿದ ನಂತರ ಬರ್ತಾನೆ. ಹಾಗಾಗಿ ನೋಡಿ, ಬಲರಾಮ ಮೊದಲು ಬರ್ತಾನೆ, ಶೇಷ ಮೊದಲು ಬಂದು ಗರ್ಭವನ್ನು ಶುದ್ಧಗೊಳಿಸಿ ಎಲ್ಲ ರೆಡಿ ಮಾಡಿ ಬಿಡ್ತಾನೆ. ಆಮೇಲೆ ದೊಡ್ಡ ವ್ಯಕ್ತಿ ಆದಂತ ಭಗವಂತ ತಾನು ಬರ್ತಾನೆ. ಹೀಗೆ ಪ್ರತಿಯೊಂದು ಕಡೆಗಳಲ್ಲಿಯೂ ಕೂಡ ಇವತ್ತೇನು ಕಾಣ್ತಾ ಇದ್ದೇವೆ ಅದಕ್ಕೆಲ್ಲವೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ನಾವು ಕಾಣ್ಲಿಕ್ಕೆ ಇದೆ. ಬಟ್ ನಾವು ಆ ಮೂಲಕ ನೋಡ್ಲಿಲ್ಲ, ಆ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗತ್ತೆ. ಹಾಗಾಗಿ ಈಗ ಹೇಳ್ತಾ ಇದ್ದಾರೆ, ಯಾವ ಅವತಾರದಲ್ಲಿ ಹೇಗೆಲ್ಲ ಬರಬೇಕು ಅಂತ ಹೇಳಿ ಇದೆಲ್ಲವನ್ನು ಕೂಡ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳಲ್ಲಿ ಮತ್ತೆ ರುಕ್ಮಿಣೀಶ ವಿಜಯದಲ್ಲಿ, ಇದೆಲ್ಲ ಬ್ರಹ್ಮವೈವರ್ತದಲ್ಲಿ ಬಹಳಷ್ಟು ಇದನ್ನು ವಿಸ್ತೃತವಾಗಿ ಹೇಳಿದ್ದಾರೆ. ಮತ್ತೆ ದೇವತೆಗಳು ಕೂಡ ಅಷ್ಟೇ ಎಲ್ಲೆಲ್ಲಿಂದ ಹೇಗೆ ಹುಟ್ಟಿಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಅವತಾರ ಮಾಡಬೇಕಾದ್ರೆ ಆ ಎಲ್ಲ ದೇವತೆಗಳು ಎಲ್ಲೆಲ್ಲಿಂದ ಹುಟ್ಟಿಕೊಂಡ್ರು, ಹಾಗಾಗಿ ಅವರ ಯಾವ ನಾಲಿಗೆಯಿಂದ ಯಾರು ಹುಟ್ಟಿಕೊಂಡ್ರು, ಅವನ ತೊಡೆಯಿಂದ ಯಾರು ಕೊಟ್ಟು, ಇದೆಲ್ಲ ವಿರಾಟ್ ರೂಪದ ಚಿಂತನೆ ಇತ್ಯಾದಿಗಳೆಲ್ಲ ಭಾಗವತದಲ್ಲಿ ಕೊಟ್ಟಾಗೆ ಬ್ರಹ್ಮವೈವರ್ತ ಪುರಾಣ ಭಗವಂತನ ಒಂದೊಂದು ಅವಯವಗಳಿಂದ ಒಂದೊಂದು ವ್ಯಕ್ತಿಗಳು, ಒಂದೊಂದು ದೇವತೆಗಳು ಬಂದದ್ದನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಅಂತೂ ತಾವು ಬರಬೇಕಾದ್ರೆ, ಕೃಷ್ಣ ಮುಂದಿನ ಸೃಷ್ಟಿ ಮಾಡಬೇಕಾದ್ರೆ ಚತುರ್ಮುಖನನ್ನು ಆಜ್ಞಾಪಿಸಿ ಗೋಪಿಯರೊಟ್ಟಿಗೆ ವೃಂದಾವನವನ್ನು ಹೋಗು, ನೀನು ಎಲ್ಲ ವ್ಯವಸ್ಥೆ ಮಾಡು ಅಂತ ಹೇಳಿದ್ದಾನೆ. ಆಮೇಲೆ ಭಗವಂತ ಅವತಾರ ಮಾಡ್ತಾನೆ. ಹೀಗೆ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಸದಸ್ಯಾನಾಂಚ ವಿಪ್ರಾಣಾಂ ಪಾರ್ಥಿವಾನಾಂ ಕುಲೇಶು ಚ ಅಯೋನಿಜಾಶ್ಚೈವ ತನೋಸ್ತ್ರಿಜಾಮೋ ಜಗತೀತಲೆ. ಹೀಗೆ ವಸುಂಧರೆಯಲ್ಲಿ ವಿಪ್ರಕುಲದಲ್ಲಿ ಸದಸ್ಯರಾಗಿ, ಪಾರ್ಥಿವ ಕುಲದಲ್ಲಿ ರಾಜರಾಗಿ, ಅಯೋನಿಜರಾಗಿ ತಮ್ಮ ದೇಹಗಳನ್ನು ಸೃಷ್ಟಿಸಿಕೊಂಡು ಧರೆಗೆ ಹಿತವನ್ನು ಅವರು ಬಯಸ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಕೂಡ ಇಲ್ಲ, ಭಗವಂತ ಬರ್ತಾನೆ, ನಮ್ಮ ಕೆಲಸ ಮಾಡಬೇಕು ಅಂತ ತಾವು ಬಯಸ್ತಾ ಇದ್ದಾರೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಶ್ರೀ ವೈಶಂಪಾಯನ ಸುರಾಣಾಂ ಏಕಕಾರ್ಯಾಣಂ ಶ್ರುತ್ವೈ ತನ್ನಿಶ್ಚಿತಂ ಮತಂ ದೇವೈ ಪರಿವೃತಃ ಪುನಃ ವಾಕ್ಯಂ ಲೋಕಪಿತಾಮಹ. ಭೂಮಿಯ ಏನೊಂದು ಬೇಡಿಕೆ ಉಂಟು, ಅದರ ಹಿತಚಿಂತನೆಯಲ್ಲಿ ಒಟ್ಟಾಗಿರುವ ಸಮಸ್ತ ದೇವತೆಗಳು, ಋಷಿಗಳು, ಬ್ರಹ್ಮ, ವಿಷ್ಣು, ಭೂದೇವಿ ಎಲ್ಲರೂ ಕೂಡ
ಒಂದು ಅಭಿಪ್ರಾಯವನ್ನು ಎಲ್ಲ ಮಾಡಿಕೊಂಡು ಆ ಅಭಿಪ್ರಾಯವನ್ನು ಕೇಳಿದಂತಹ ಲೋಕಪಿತಾಮಹನಾದ ಚತುರ್ಮುಖ ಬ್ರಹ್ಮ ದೇವತೆಗಳನ್ನು ಸುತ್ತುವರೆದು ದೇವತೆಗಳಿಗನ್ನೆಲ್ಲ ಕುರಿತು ತಾನು ಮಾತಾಡ್ತಾ ಇದ್ದಾನೆ. ಬ್ರಹ್ಮ ರೋಚತೆ ಮೇ ಸುರಶ್ರೇಷ್ಠ ತೇಜೋಭಿರವರೋಹತ ಭಾವಯಂತೋ ಭುವಂ ದೇವೀಂ ಲಬ್ಧ್ವಾ ತ್ರಿಭುವನ ಶ್ರಿಯಂ. ದೇವತೆಗಳೇ, ನೀವೆಲ್ಲ ಈಗ ಕೆಲಸಕ್ಕೆ ಬರಬೇಕು. ನೀವೆಲ್ಲರೂ ಬಂದು ಒಂದೊಂದು ಅಂಶದಲ್ಲಿ ಭೂಮಿಯಲ್ಲಿ ನೀವು ಭೂಭಾರ ಹರಣಕ್ಕೋಸ್ಕರ ಅವತಾರವನ್ನು ಮಾಡಬೇಕು ಹೇಳ್ತಾರೆ. ನೋಡಿ, 3 ಲೋಕದ ಸಂಪತ್ತೆನಿಸಿದ್ದು ಯಾವುದು ಕೇಳಿದ್ರೆ ಭೂಮಿ. ಹಾಗಾಗಿ ಆ ಭೂಮಿಯಲ್ಲಿ ನೀವು ರೂಪಾಂತರಗೊಂಡು ನೀವು ಬರಬೇಕು. ತ್ರಿಭುವನ ಶ್ರೀಯಂ ಅಂತ ಭೂಮಿಗೆ ಹೇಳ್ತಾರೆ. ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ ಅಂತ, ಮೇಲಿನ ಲೋಕ, ಕೆಳಗಿನ ಲೋಕ, ಮಧ್ಯದ ಲೋಕ ಅಂತ ನೋಡಿದ್ರೆ ಅವ್ರು ಏನು ಹೇಳ್ತಾರೆ, ತ್ರಿಭುವನಕ್ಕೂ ಕೂಡ ಸಂಪತ್ತನ್ನು ಕೊಡುವಂಥದ್ದು, ಸಾಧನ ಸಂಪತ್ತು ಇರುವಂಥದ್ದು ಯಾವುದು ಕೇಳಿದ್ರೆ ಅದು ಭೂಮಿ. ಹಾಗಾಗಿ ನೀವೆಲ್ಲಲ್ಲಿ ತೆರಳಬೇಕು. ಅಲ್ಲ, ನಾವಲ್ಲಿ ಹೋದ್ರೆ ನಮ್ಮ ಕೆಲಸ ಇಲ್ಲಿ ಯಾರು ಮಾಡೋದ್ರಿ? ಸೂರ್ಯ ಕೇಳ್ತಾನೆ, ಚಂದ್ರ ಕೇಳ್ತಾನೆ. ಈಗ ನೋಡಿ, ಅಲ್ಲಿ ನಾವು ನೋಡಿದ್ದೇವೆ, ಸೂರ್ಯನ ಅಂಶದಿಂದ ಹುಟ್ಟಿಕೊಂಡವನು ಇದ್ದಾನೆ. ಅಲ್ಲಿ ಹೇಗೆ ರಾಮಾಯಣದಲ್ಲಿ ವಾಲಿ ಸುಗ್ರೀವರು ಇಂದ್ರ ಮತ್ತೆ ಸೂರ್ಯ ಹಾಗೆ ಹುಟ್ಟಿಕೊಂಡ್ರೆ ಇಲ್ಲಿ ಕರ್ಣ ಅರ್ಜುನರೆಲ್ಲ ಬಂದದ್ದಿದೆ. ಅಲ್ಲ, ಇಲ್ಲಿ ಬಂದ್ರೆ ಅಲ್ಲಿ ಯಾರು ಕೆಲಸ ಮಾಡೋದು ಅಂತ ಕೇಳಬೇಡಿ. ಯಾಕೆ, ಏನ್ ಹೇಳ್ತಾರೆ ಇಲ್ಲಿ? ಭುವಂ ದೇವಿ ಅಂತ ಹೇಳಬೇಕಾದ್ರೆ ಒಂದೊಂದು ಅಂಶದಿಂದ ಹುಟ್ಟಿ. ನೋಡಿ, ದೇವತೆಗಳಿಗೆ ಈ ಸಾಮರ್ಥ್ಯ ಇದೆ, ಅಲ್ಲಿ ಇದ್ದುಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಅಂಶದಿಂದ ಇಲ್ಲಿ ಬಂದು ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಅಂತಹ ಅಂಶವನ್ನು ಹೊತ್ತುಕೊಂಡು ಬನ್ನಿ ನೀವು ಅಂತ ಹೇಳ್ತಾ ಇದ್ದಾರೆ. ಪಾರ್ಥಿವೇ ಭಾರತೆ ವಂಶೇ ಪೂರ್ವಮೇವ ವಿಜಾನತ ಪೃಥಿವ್ಯಾಂ ಸಂಭವಮಿದಂ ಶ್ರೂಯತಾಂ ಯನ್ಮಯಾ ಕೃತಂ. ಭರತ ವಂಶದಲ್ಲಿ ರಾಜರು ಹೇಗೆ ಅವತರಿಸಬೇಕು ಅಂತ ನಾನು ತಿಳಿಸಿದ್ದೇನೆ. ನಾನು ಮೊದಲೇ ಯೋಚಿತ ಅಭಿಪ್ರಾಯವನ್ನು ನಿಮಗೆ ಹೇಳ್ತಾ ಇದ್ದೇನೆ, ಕೇಳಿ ನೋಡಿ. ಹಾಗಾಗಿ ವಸುದೇವ ಹುಟ್ಟಬೇಕಾದ್ರೆ ವಾಸುದೇವ ಮುಂದೆ ಹುಟ್ಟುತ್ತಾನೆ, ಕೃಷ್ಣ ಹುಟ್ಟುತ್ತಾನೆ ಅಂತ ವಸುದೇವ ಹುಟ್ಟುವಾಗಲೇ ಬೇರಿನ ಗಾಳಿ ಬಾರಿಸಿದ್ರು. ಯಾಕೆ ಕೇಳಿದ್ರೆ ಇದು ಮೊದಲೇ ಪ್ರೀ ಪ್ಲಾನ್ ಆಗಿದೆ. ವಸುದೇವ ಹುಟ್ಟಬೇಕು, ವಸುದೇವ ನಂತರ ಮುಂದೆ ಹೀಗೆ ಹುಟ್ಟುತ್ತಾನೆ ಅಂತ ಹೇಳಿ. ಹಾಗಾಗಿ ಅವನಿಗೆ ಆನಕದುಂದುಬಿ ಅಂತ ಹೆಸರು ಬಂದದ್ದನ್ನು ಕೇಳಿದ್ದೇವೆ. ಹಾಗಾಗಿ ಇಂತಹ ಆಲೋಚನೆಗಳು, ಇಂತಹ ಒಂದು ಸಭೆ ನಡೆದಿದೆ. ಸಮುದ್ರೇಹಂ ಸುರಾಃ ಪೂರ್ವೇ ವೇಲಮಾಸಾದ್ಯ ಪಶ್ಚಿಮಾಂ ಆಸೆ ಸಾರ್ಧಂ ತನೂಜೇನ ಕಶ್ಯಪೇನ ಮಹಾತ್ಮನ. ಹೇಳ್ತಾ ಇದ್ದಾನೆ ಬ್ರಹ್ಮದೇವರು, ನಾನು ಹಿಂದೆ ಪಶ್ಚಿಮ ಸಮುದ್ರದ ಅಲೆಗಳ ಬಳಿ ನನ್ನ ಮಗನಾದ ಕಶ್ಯಪನ ಜೊತೆಗೆ ನಾನು ಕೂಡಿಕೊಂಡಿದ್ದೆ. ಅಂದ್ರೆ ಏನು ಕೇಳಿದ್ರೆ, ಸಮುದ್ರೇಹಂ ಸುರಾಪೂರ್ವೆ, ಹಿಂದೆ ಒಂದು ಸಲ ಸಮುದ್ರ ತಟದಲ್ಲಿ ಕಶ್ಯಪರನ್ನು ಕೂಡಿಕೊಂಡಂತಹ ಚತುರ್ಮುಖ ಬ್ರಹ್ಮ ಇದ್ದೆ. ಬ್ರಹ್ಮ ಹೇಳುವ ಕಥೆ ಅದಾದ್ರೆ ನಾನು ಇದ್ದೆ ಅಂತ ಹೇಳ್ತಾನೆ. ಕಥಾಭಿಃ ಪೂರ್ವವೃತ್ತಾಭಿಃ ಲೋಕ ವೇದಾನುಗಾಮಿಭಿಃ ಇತಿವೃತ್ತೈಶ್ಚ ಬಹುಭಿಃ ಪುರಾಣ ಪ್ರಭವೈರ್ಗುಣೈಃ ನಿರೂಪಯಸ್ತಂ ದೇವೇಶಂ ಪ್ರಮಾಣೈರ್ ಬಹುಲಕ್ಷಣೈಃ. ಲೋಕೋಕ್ತವಾದಂತಹ ವೇದೋಕ್ತವಾದಂತಹ ಹಿಂದಿನ ವೃತ್ತಾಂತಗಳೆಲ್ಲ ಇದೆ. ಹಾಗಾಗಿ ಅಂತಹ ಗುಣಗಳಿಂದ ಕೂಡಿದ ಕಥೆಗಳನ್ನು, ಅನೇಕ ಪ್ರಮಾಣಗಳಿಂದ ಕೂಡಿದ ಸಂಗತಿಗಳನ್ನು ನಾನು ಕಶ್ಯಪರಿಗೆ ನಿರೂಪಿಸ್ತಾ ಇದ್ದೆ. ಅಂದ್ರೆ ಹೇಗೆ ಧಾತಾ ಯಥಾ ಪೂರ್ವಮಕಲ್ಪಯತು ಅಂತ ಇರುವುದು. ಬ್ರಹ್ಮದೇವರು ತಾನು ಸೃಷ್ಟಿ ಮಾಡ್ತಾನೆ ಹೇಳಿದ್ರೆ ಹಿಂದೆಲ್ಲ ಹೇಗೆ ಕಲ್ಪದಲ್ಲಿ ಆಗಿತ್ತು ಅದೇ ರೀತಿಯಾಗಿ ತಾನು ಮಾಡ್ತಾನೆ. ಏನು ಮಾಡ್ತಾನೆ ಭಗವಂತ? ಮೊದಲು ಋಗ್ಯಜ ಸಾಮಾಥರ್ವಗಳನ್ನು, ಪುರಾಣ ಇತಿಹಾಸಗಳನ್ನು ಉಪದೇಶ ಕೊಡ್ತಾನೆ. ಹಾಗೆಯೇ ನಾನು ಕಶ್ಯಪರಿಗೆ ಹಿಂದೆಲ್ಲ ಆದಂತಹ ಚರಿತ್ರೆಗಳನ್ನು ನಾನು ಹೇಳ್ತಾ ಇದ್ದೆ. ಹಾಗಾಗಿ ಕೃಷ್ಣಾವತಾರ ಇರ್ಬೋದು, ರಾಮಾವತಾರ ಇರ್ಬೋದು, ಪುರಾಣಗಳ ಚರಿತ್ರೆ ಇದೆಲ್ಲವನ್ನು ನಾನು ತಿಳಿಸ್ತಾ ಇದ್ದೆ. ಎಲ್ಲಿ ತಿಳಿಸಿದೆ ಕೇಳಿದ್ರೆ ಅದಕ್ಕೆ ಸಮುದ್ರದ ತಟ ಅಂತ ಹೇಳ್ತಾ ಇದ್ದಾರೆ. ಕುರ್ವತಸ್ತತ್ಕಥಾಸ್ತಾಸ್ತಾಸ್ಮೇ ಸರ್ವದ್ರ ಸಹಗಂಗಯ ಸಮೀಪ ಮಾಜಗಾಮಾಶೋ ಯುಕ್ತ ಸ್ತೋಯದ ಮಾರುತೈಃ ಸವೀಚಿ ವಿಷಯ ಕುರ್ವನ್ ಗತಿಂ ವೇಗ ತರಂಗಿಣೀಂ ಯಾದೋ ಗಣ ವಿಚಿತ್ರೇಣ ಸ್ತಂಭನ್ನ ಸ್ತೋಯ ವಾಸಸ. ನಾನು ಕಶ್ಯಪರಿಗೆ ಸಮುದ್ರ ತೀರದಲ್ಲಿ ಪೂರ್ವದ ಕಥೆಗಳನ್ನೆಲ್ಲ ನಿರೂಪಿಸ್ತಾ ಇದ್ದೆ ಅಲ್ಲ. ಆಗ ಸಮುದ್ರ ರಾಜ ತನ್ನ ಗಂಗೆಯ ಜೊತೆಗೆ ಕೂಡಿಕೊಂಡು ನನ್ನ ಬಳಿಗೆ ಬಂದ. ಅಂದ್ರೆ ಪತ್ನಿ ಜೊತೆಗೆ ಸೇರಿದ ವರುಣ ನನ್ನ ಬಳಿಗೆ ಬಂದ. ಆಗಮಿಸುವಾಗ ಹೇಗೆ ಇತ್ತು ಕೇಳಿದ್ರೆ ಅಲೆಗಳೆಲ್ಲ ಸಬೀಚಿ ವಿಷಯ ಕುರ್ವನ್ ಗತಿಂ ವೇಗ ತರಂಗಿಣಿ, ಅಲೆಗಳೆಲ್ಲ ಬಹಳ ಶಾಂತವಾಗಿತ್ತು. ವೇಗವಾದಂಥ ಅಲೆಗಳನ್ನು ಮತ್ತೆ ಮತ್ತೆ ಅಧಿಕ ಮಾಡಿಕೊಂಡು, ಅಂದ್ರೆ ಜಾಸ್ತಿ ಜಾಸ್ತಿ ಮಾಡಿಕೊಂಡು ಚಿತ್ರ ವಿಚಿತ್ರವಾದಂಥ ಪ್ರಾಣಿಗಳ ಸಮುದಾಯದಿಂದ ಕೂಡಿಕೊಂಡು ಬಂದ. ಅವ ಬಂದದ್ದು ಹೇಗೆ ಸಮುದ್ರ ರಾಜ ಅಂತ ವರ್ಣಿಸ್ತಾ ಇದ್ದಾರೆ. ಶಂಕಾ ಮುಕ್ತಾಮಲತನು ಪ್ರಮಾಳ ಮಣಿಭೂಷಣ ಯುಕ್ತಶ್ಚಂದ್ರಮಸ ಪೂರ್ಣ ಸಾಬ್ರ ಗಂಭೀರ ನಿಸ್ವನ ಸಮಾ ಪರಿಭವನ್ನೇವ ಸ್ವಾಂ ವೇಲಾಂ ಸಮತಿಕ್ರಮನ್ ಕ್ಲೇದಯಾಮಾಸ ಚಪಲೈಃ ಲಾವಣೈರಬ್ಬು ವಿಸ್ರವೈಃ. ಅಂದ್ರೆ ಆಗಮಿಸಿರುವಂತಹ ಸಮುದ್ರ ರಾಜ ಹೇಗಿದ್ದ? ನೀರಿನ ಬಟ್ಟೆಗಳನ್ನು ತೊಟ್ಟುಕೊಂಡಿದ್ದ.
ನೀರನ್ನೇ ಬಟ್ಟೆಯನ್ನಾಗಿ ಮಾಡಿಕೊಂಡವ. ಶಂಖ ಮತ್ತೆ ಮುತ್ತುಗಳ ಮಾಲೆಗಳನ್ನು ಧಾರೆ ಮಾಡಿ, ಶಂಖ ಮುಕ್ತಾಮಲತನು, ಹಾಗಾಗಿ ನಿಮಗೆ ಶಂಖ ಮುತ್ತು ಎಲ್ಲ ಸಮುದ್ರದಲ್ಲೇ ಸಿಕ್ಕುದು. ಅವನತ್ರ ಇದ್ದದ್ದಲ್ವಾ, ಅದನ್ನೆಲ್ಲ ಧರಿಸಿಕೊಂಡು ಬಂದಿದ್ದ. ಹಾಗಾಗಿ ಆಮೇಲೆ ಹವಳಗಳ ಮಣಿಗಳಿಂದ ಅಲಂಕಾರ ಮಾಡಿಕೊಂಡಿದ್ದ. ಹುಣ್ಣಿಮೆಯ ಚಂದ್ರನಂತೆ ತನ್ನ ಬೆಳಕನ್ನು ತಾನು ಹೊರಗೆ ಸೂಸ್ತಾ ಇದ್ದ. ನೀರು ತುಂಬಿದ ಮೋಡದಂತೆ ಗಂಭೀರವಾಗಿ ಮಾತಾಡ್ತಾ ಇದ್ದ. ಅವನ ಧ್ವನಿ ಹಾಗೆ ಇತ್ತು. ಆಮೇಲೆ ಮಿತಿ ಮೀರಿದ ವೇಗವನ್ನು ತಾನು ಸೋಲಿಸ್ತೇನೆ ಅಂತ, ಅದು ಬೇಗ ಹೋಗ್ತದ, ನಾನು ಬೇಗ ಹೋಗ್ತೇನೆ ಅಂತ ಹೇಳಿ ಹೀಗೆ ವೇಗವಾಗಿ ತಾನು ಇದ್ದ. ಅಂತಹ ಚಪಲವಾದಂತ ಈತ ಲವಣ ಮಿಶ್ರಿತೈ ಲವಣಾಂಬುರ ವಿಸ್ತರಣೈ ಅಂತ ಹೇಳ್ತಾರೆ. ಉಪ್ಪು ನೀರಿನಿಂದ ಕೂಡಿದ ಒದ್ದೆಯಾದ ಬಟ್ಟೆಯಿಂದ ನನ್ನ ಬಳಿಗೆ ಬಂದ. ಪಂಚದೇಶಂ ವ್ಯವಸಿತಃ ಸಮುದ್ರಾದ್ಭಿಸ್ ಸಮರ್ದಿತಂ ಮುಕ್ತ ಸಂರಬ್ಧಯ ವಾಚ ಶಾಂತೋಸೀತಿ ಮಯಾ ತದ. ನಾನು ಕುಳಿದ ಪ್ರದೇಶವನ್ನು ನೋಡಿದ್ದೇನೆಲ್ಲ. ಆ ಸಮುದ್ರ ರಾಜ ಏನು ಮಾಡ್ತಾನೆ, ಬಂದಿದ್ದಾನೆ. ಬಂದು ತನ್ನ ನೀರಿನಿಂದಾಗಿ ವೇಗವಾಗಿ ಬಂದನ್ನು ನನ್ನನ್ನು ನಾಶ ಮಾಡುವುದಕ್ಕೋಸ್ಕರ, ನನ್ನ ಬಟ್ಟೆಯೆಲ್ಲ ಉದ್ದ ಮಾಡುವುದಕ್ಕೋಸ್ಕರ ಉದ್ಯುಕ್ತನಾಗಿದ್ದ. ನೋಡಿ, ಪಂಚ ದೇಶಂ ವ್ಯವಸಿತಃ, ಅಲ್ಲಿ ನೀರು ಬಂದದ್ದು ಮಾತ್ರ ಅಲ್ಲ, ನಾನು ಕೂತದ್ದ ನನ್ನ ಜಾಗವನ್ನು ಕಬಳಿಸಬೇಕು, ಇವರನ್ನು ನಾನು ಒದ್ದೆ ಮಾಡಬೇಕು ಅಂತಲೂ ಕೂಡ ಮಾಡ್ಲಿಕ್ಕೆ ಬಂದ. ಅಂದ್ರೆ ನೀರಿನಿಂದ ನನ್ನನ್ನು ನಾಶ ಮಾಡಲಿಕ್ಕೆ ಬಂದ. ಆಗ ವರುಣನನ್ನು ಕುರಿತು, ಅವನ ವೇಗವನ್ನು ಕುರಿತು ನಾನು ಮಾತಾಡಿದೆ. ಶಾಂತೋಸಿ ತದಾಮಯ ತದ, ನಾನು ಮಾತ್ರ ಶಾಂತನಾಗಿದ್ದೆ. ಹಾಗಾಗಿ ನಾನು ಸಮಾಧಾನ ಚಿತ್ತನಾಗಿ ಅವನ ಹತ್ರ ಹೇಳಿದೆ, ನೀನು ಶಾಂತನಾಗು ಮೊದಲು. ಶಾಂತೋಸಿತ್ಯುಕ್ತ ಮಾತ್ರಶ್ಚ ತನುತ್ತಂ ಸಾಗರೋಗತಃ ಸಂಹರ್ತೋರ್ಮಿ ತರಂಗೌಘಾ ಸ್ಥಿತೋ ರಾಜಶ್ರೀಯಾಜ್ಜಿವಲನ್. ಅವ ಏನು ಮಾಡಿದ ಗೊತ್ತಾ, ಶಾಂತನಾಗು ಅಂತ ಹೇಳಿದ ಕೂಡಲೇ ಆ ಸಮುದ್ರ ರಾಜ ತಾನು ಕೃಶನಾಗಿ ಬಿಟ್ಟ. ಅಷ್ಟರವರೆಗೆ ಭಾರಿ ಆಟಾಟೋಪದಿಂದ ಬರ್ತಾ ಇದ್ದ, ತಾನು ಕೃಶನಾಗಿ ಬಿಟ್ಟ. ತನ್ನ ಎಲ್ಲ ಅಲೆಗಳನ್ನು ಕೂಡ ತಾನು ತಣ್ಣಗೆ ಮಾಡಿಕೊಂಡ, ಅಂದ್ರೆ ಶಾಂತ ಮಾಡಿಕೊಂಡ. ಮತ್ತೆ ರಾಜರ ಕಾಂತಿಯ ಹಾಗೆ ತಾನು ಶೋಭಿಸ್ತಾ ಇದ್ದವ. ಭೂಯಶ್ಚೈವ ಮಯಾ ಶಬ್ದಃ ಸಮುದ್ರ ಸಹಗಂಗೆಯ ಸಕಾರಣಂ ಮತಿಂ ಕೃತ್ವ ಯುಷ್ಮಾಕಂ ಹಿತಕಾಮ್ಯಯ. ನಾನು ಅಂತಹ ರಾಜನಿಗೆ, ವರುಣ ರಾಜನಿಗೆ, ಗಂಗೆಯಿಂದ ಸಹಿತನಾದ ಸಮುದ್ರನಿಗೆ ನಾನು ಶಪಿಸಿಬಿಟ್ಟೆ. ಏನು, ನಿಮ್ಮೆಲ್ಲರಿಗೂ ಹಿತ ಮಾಡಬೇಕೆನ್ನುವ ದೃಷ್ಟಿಯಿಂದ, ಸಕಾರಣದಿಂದಾಗಿ, ಬುದ್ಧಿಯಿಂದ ಹೀಗೆ ಹೇಳಿದ್ದು. ನೋಡಿ, ಶಾಪ ಕೊಡಬೇಕಾದ್ರೆ ನೋಡಿ, ಸಕಾರಣಂ ಮತಿಂಕೃತ್ವ ಯುಷ್ಮಾಕಂ ಹಿತಕಾಮ್ಯಯ. ದೇವತೆಗಳ ಹತ್ರ ಹೇಳಿದ್ರು ನಿಮಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳಿ ಕಾರಣ ಇದ್ದುಕೊಂಡು ನಾನು ಶಾಪ ಕೊಟ್ಟೆ. ನಾವು ಶಾಪ ಕೊಡುವುದು ಹೇಗೆ, ಸಿಟ್ಟಿನಿಂದ. ನಾಡಿ ಅಲ್ಲಿ ಹೇಳಬೇಕಾದ್ರೆ ಆತ ಹೇಳಿದಾನೆ, ಬ್ರಹ್ಮದೇವ ನಾನು ಶಾಂತನಾಗಿದ್ದೆ, ಸಮುದ್ರನಿಗೂ ಶಾಂತ ಆಗಿ ಹೇಳು ಅಂತ. ಹಾಗಾಗಿ ಮುಂದೇನಾಗಬೇಕು ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಶಾಪ ಕೊಟ್ಟದ್ದೇ ಹೊರತು ಏನೋ ಒಂದು ಸಿಟ್ಟಿನಲ್ಲಿ ಕೊಟ್ಟದ್ದಲ್ಲ. ಯಸ್ಮತ್ ಯಸ್ಮಾತ್ವಂ ರಾಜತುಲ್ಯೇನ ವಪುಷಾ ಸಮಪಸ್ಥಿತಃ ತಥೋರ್ಣವ ಮಹೀಪಾಲೋ ರಾಜೇವತ್ವಂ ಭವಿಷ್ಯಸಿ. ನೀನು ಯಾವ ನನ್ನನ್ನು ಸಮೀಪಿಸಿದ್ಯಾ, ಯಾವ ಕಾರಣದಿಂದ ನನ್ನನ್ನು ಸಮೀಪಿಸಿದ್ದಿ, ರಾಜನಿಗೆ ಸಮಾನವಾದಂತಹ ದೇಹದಿಂದ ನೀನು ನನಗೆ ಸಮೀಪಿಸಿದ್ಯಪ್ಪ. ಆದ್ದರಿಂದ ಸಮುದ್ರ ರಾಜ, ನೀನು ರಾಜನಾಗಿ ಹುಟ್ಟು, ನೀನು ಮತ್ತೆ ಭೂಲೋಕದಲ್ಲಿ ರಾಜನಾಗಿ ಮೆರೆಯುತ್ತೀಯಪ್ಪ ಅಂತ ಹೇಳಿದೆ. ನೋಡಿ, ಯಸ್ಮಾತ್ ತ್ವಂ ರಾಜತುಲ್ಯೇನ ವಪುಷ, ಹೇಗೆ ಹೇಗೆ ಬಂದ್ರೋ ಹಾಗೆ ನೀವು ಭಗವಂತನ ಕಡೆಗೆ ಬಂದಾಗ, ನೀವು ಯಾಕೆ ಯುತಕವನ್ನೆಲ್ಲ ಬಿಟ್ಟು, ಅಂಗಿಯನ್ನೆಲ್ಲ ಬಿಟ್ಟು ಒಂದು ಶಾಸ್ತ್ರೀಯವಾದ ವೇಷಧಾರಣೆ ಮಾಡಬೇಕು ಕೇಳಿದ್ರೆ, ಭಗವಂತನ ಹತ್ರ ಹೇಗೆ ಹೋಗಿ ಪ್ರಾರ್ಥನೆ ಮಾಡ್ತೀರೋ ಆ ರೀತಿ ಅನುಗ್ರಹ ಮಾಡ್ತಾರೆ. ನಾವು ಭಗವಂತನ ಹತ್ರ ಏನು ಹೋಗಿ ಕೇಳಬೇಕು, ನಮಗೆ ಇದೊಂದು ಆಮರಕ ಇದೆ, ಲಿಂಗ ಶರೀರ ಅಂತ ಇದೆ, ಕವಚ. ಈ ಕವಚದಿಂದ ನಮ್ಮನ್ನು ತೆಗಿಯಪ್ಪ, ಸಂಸಾರ ಬಂಧನದಿಂದ ಬಿಡಿಸಪ್ಪ ಅಂತ. ಹಾಗಾಗಿ ಭಗವಂತನ ಬಳಿಗೆ ಹೋಗುವಾಗ ಅಂಗಿಯೋ ಇನ್ನೊಂದು ಕವಚಗಳಿದ್ರದನ್ನೆಲ್ಲ ತೆಗೆದು ಭಗವಂತನ ಹತ್ರ ಹೋಗುವಂಥದ್ದು. ನೋಡಿ, ಟೊಪ್ಪಿ ಇತ್ಯಾದಿಗಳನ್ನು ಧಾರಣೆ ಮಾಡಿತು ಅಂತ ಆದ್ರೂ ಕೂಡ ಭಗವಂತನ ಹತ್ರ ಹೋಗುವಾಗ ತೆಗಿತೇವೆ. ಯಾಕೆ ಕೇಳಿದ್ರೆ, ಭಗವಂತನಿಗೆ ಗೌರವ ಕೊಡುವುದಕ್ಕೋಸ್ಕರ. ಇವತ್ತು ನಾವು ಬೇರೆ ಇದರಲ್ಲಿ ಕೂಡ ನೋಡ್ತೇವೆ, ಯಾರಿಗೋ ಗೌರವ ಕೊಡಬೇಕು ಕೇಳಿದ್ರೆ ಹ್ಯಾಂಡ್ಸ್ ಅಪ್ ಅಂತ ಹೇಳ್ತೇವೆ. ಏನು ಹ್ಯಾಂಡ್ಸ್ ಅಪ್ ಅಂತ ಕೇಳಿದ್ರೆ, ಹ್ಯಾಂಡ್ಸ್ ಟೊಪ್ಪಿಯನ್ನು ತೆಗೆದು ನಮಸ್ಕಾರವನ್ನು ಮಾಡುವಂಥದ್ದು. ಹಾಗೆ ಇಲ್ಲಿ ಕೂಡ ಭಗವಂತನ ಹತ್ರ ಬರುವಾಗ ಎಲ್ಲ ಬಿಚ್ಚಿಟ್ಟುಕೊಂಡು ಬರಬೇಕೆ ಹೊರತು ಮುಚ್ಚಿಟ್ಟುಕೊಂಡು ಬರೋದಲ್ಲ. ಹಾಗಾಗಿ ಭಗವಂತನ ಹತ್ರ ಬಂದಾಗ ಹೇಗೆ ಬಂದ್ರು ಆ ರೀತಿ ಅನುಗ್ರಹ ಮಾಡ್ತಾನೆ. ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ನೀನು ಹೇಳ್ತಾ ಇದ್ದಾನೆ, ಯಾರು ಬ್ರಹ್ಮದೇವರು, ರಾಜತುಲ್ಯವಾದ ವೇಷಧಾರಣೆ ಮಾಡಿಕೊಂಡು ಬಂದಿದ್ಯಪ್ಪ, ಮುತ್ತು ರತ್ನಗಳನ್ನೆಲ್ಲ ಹಾಕಿಕೊಂಡು. ಆದ್ದರಿಂದ ನೀನು ರಾಜನಾಗಿ ಮೆರಿ ಭೂಲೋಕದಲ್ಲಿ. ತತ್ರಾಪಿ ಸಹಜಾಂ ಲೀಲಾಂ ಧಾರಯನ್ ಸ್ವೇನ ಕರ್ಮಣ ಭವಿಷ್ಯಸಿ ನೃಣಾಂ ಭರ್ತ ಭಾರತಾನಾಂ ಕುಲೋದ್ಭವ. ನೀನಾದೃಷ್ಟಿ ಯೋಗ್ಯವಾದ ಕೆಲಸಗಳನ್ನೆಲ್ಲ ಮಾಡಿ ಭರತ ವಂಶಕ್ಕೆ ಸ್ವಾಮಿಯಾಗಿ ನೀನು ಮೇರಿ.
ಶಾಂತೋಸೀತಿ ಮಯೋಕ್ತಸ್ತ್ವಂ ಯಚ್ಚಾಪಿ ತನುತಾಂಗತಃ ಸುತನುರಿ ಯಶಸಾಲೋಕೆ ಶಂತನಸ್ತ್ವಂ ಭವಿಷ್ಯಸಿ. ಮತ್ತೆ ನಾನು ಶಾಂತ ಆಗು ಅಂತ ಹೇಳುವಾಗ ನೀನು ದೇಹವನ್ನು ನೀನು ಶಾಂತಗೊಳಿಸಿದ್ದಿ, ಆದ್ದರಿಂದ ನಿನ್ನ ತನು ಅದು ಶಾಂತ ಆದದ್ದರಿಂದ ನೀನು ಮತ್ತೆ ಭೂಲೋಕದಲ್ಲಿ ಶಾಂತನು ಅದೇ ಶಂತನು ಅಂತ ಪ್ರಸಿದ್ಧಿಯಾಗುವಂತ. ಹೀಗೆ ತನು ಎನ್ನುವಂಥದ್ದು ಶರೀರವು ಶಾಂತ ಆದದ್ರಿಂದ ನೀನು ಶಂತನು ಎನ್ನುವ ಚಕ್ರವರ್ತಿಯಿಂದ ನೀನು ಮೆರಿ ಅಂತ ಹೇಳ್ತಾರೆ. ಅಲ್ರಿ ಇದು ಅನುಗ್ರಹ ಮಾಡಿದ್ದಲ್ಲ, ಇದು ಶಾಪ ಕೊಟ್ಟದ್ದೇಗೆ ಅಂತ ಕೇಳಿದ್ರೆ, ದೇವತೆಗಳಾಗಿದ್ದವರನ್ನು ಭೂಮಿಗೆ ತಂದ್ರೆ ಅದು ವರ ಅಲ್ಲ, ಅದು ಮತ್ತೆ ನಿಗ್ರಹ. ದೇವತೆಗಳಿಗೆ ನೀವು ನರಕಕ್ಕೋಗಿ ಅಂತ ಹೇಳಲಿಕ್ಕಿಲ್ಲ. ದೇವತೆಗಳಿಗೆ ಪನಿಷ್ಮೆಂಟ್ ಏನು ಕೇಳಿದ್ರೆ, ಹೆಚ್ಚು ಕೇಳಿದ್ರೆ ಭೂಲೋಕದಲ್ಲಿ ಹುಟ್ಟುದೇ ಅವರಿಗೆ ಅದೊಂದು ಪನಿಷ್ಮೆಂಟ್. ಹಾಗಾಗಿ ಅವನಿಗೆ ಅದು ನಮ್ಮ ದೃಷ್ಟಿಯಲ್ಲಿ ಅದು ಅನುಗ್ರಹ ಮಾಡಿದ್ದು ಅಂತ ಕಂಡ್ರು ಕೂಡ ಅವರ ದೃಷ್ಟಿಯಲ್ಲಿ ಅದು ಒಂದು ರೀತಿಯಲ್ಲಿ ಅದು ಶಾಪವೇ. ಇವಮಪ್ಯಾಯತಾ ಪಾಂಗೆ ಗಂಗಾ ಸರ್ವಾಂಗ ಶೋಭನ ರೂಪಿಣಿ ಚ ಪರಿಶ್ರೇಷ್ಠ ಸರಿಶ್ರೇಷ್ಠ ತತ್ರತ್ವಾಮುಪಯಾಸ್ಯತಿ. ನಿನ್ನ ಜೊತೆಗೆ ಆಗಮಿಸಿದ ಈ ಗಂಗೆ ಇದ್ದಲ್ಲ, ಅವಳು ಸರ್ವಾಂಗ ಸುಂದರಿಯಾಗಿ ಸ್ವರೂಪಿಣಿಯಾಗಿ ತಾನು ಬಂದಿದ್ದಾಳೆ. ಅದು ಹೇಗೆ? ಸರಿಶ್ರೇಷ್ಠೆಯಾಗಿ, ಸರಿತಂದ್ರೆ ನದಿಯ ದೇವತೆಯಾಗಿ ಬಂದಿದ್ದಾಳೆ. ಅವಳು ನಿನಗೆ ಪತ್ನಿಯಾಗಿ ಬರುತ್ತಾಳೆ. ಹಾಗಾದ್ರೆ ಶಂತನಿಗೂ ಗಂಗೆಗೂ ಎಲ್ಲಿ ಹಿಂದೆಯೇ ಒಂದು ವ್ಯವಸ್ಥೆ ಆಗಿತ್ತು, ಇನ್ನೂ ಅವತಾರವೇ ಆಗ್ಲಿಲ್ಲ, ಬೇರೆ ಬರದ್ದಿಲ್ಲ. ಆವಾಗ್ಲೇ ಈ ಒಂದು ವ್ಯವಸ್ಥೆಯನ್ನು ಚತುರ್ಮುಖ ಬ್ರಹ್ಮ ಮಾಡಿದ್ದ ಅಂತ ತೋರಿಸ್ತಾರೆ. ಏವ ಮುಕ್ತಸ್ತು ಮಾಂ ಕ್ಷುಬ್ಧ ಸೌಭಿಗಮ್ಯಾರ್ಣವೋ ಬ್ರವೀನ್ ಮಾಂ ಪ್ರಭೋ ದೇವದೇವಾನಾಂ ಕಿಮರ್ಥಂ ಶಕ್ತವಾನಸಿ ಅಹಂ ತವ ವಿಧೇಯಾತ್ಮ ತತ್ಕೃಪಾಸ್ತತ್ಪರಾಯಣಃ ಅಶಪೋ ಸದ್ವೈಶ್ವಾಕ್ಯೈಃ ಆತ್ಮಜಂ ಮಾಂ ಕಿಮಾತ್ಮನ. ನೋಡಿ, ಈ ರೀತಿಯಾಗಿ ನಾನು ಶಾಪದ ಮಾತನ್ನು ಹೇಳಿದಾಗ ನನ್ನನ್ನು ನಮಸ್ಕಾರ ಮಾಡಿದ ಸಮುದ್ರ ರಾಜ ಹೇಳ್ತಾನೆ, ದೇವತೆಗಳಿಗೆ ಪೂಜ್ಯನಾದಂತ ನೀವು ಯಾವ ಕಾರಣಕ್ಕೋಸ್ಕರ ನನ್ನನ್ನು ಹೀಗೆ ಶಾಪಿಸ್ತಾ ಇದ್ದೀರಿ, ಯಾಕೆ ನನಗಿಂತ ಶಿಕ್ಷೆ ಕೊಡ್ತಾ ಇದ್ದೀರಿ, ಭೂಲೋಕಕ್ಕೋಗಿ ಅಂತ ಹೇಳಿ ತಾನು ಪ್ರಾರ್ಥನೆಯನ್ನು ಮಾಡಿದೆ. ನಾನು ನಿಮಗೆ ವಿಧೇಯನಾಗಿದ್ದೇನೆ, ನೀವು ಶಾಂತ ಹೇಳಿದ ಕೂಡಲೇ ನಾನು ಶಾಂತನಾಗಿದ್ದೇನೆ, ಆದ್ದರಿಂದ ನಿಮಗೋಸ್ಕರ ನನ್ನೆಲ್ಲ ಕರ್ಮಗಳನ್ನು ಅರ್ಪಿಸ್ತಾ ಇದ್ದೇನೆ, ನಿಮ್ಮಲ್ಲೇ ಆಸಕ್ತನಾಗಿದ್ದೇನೆ, ಹಾಗಿದ್ರು ಯಾಕೆ ನನಗೆ ಶಾಪ ಕೊಟ್ರಿ? ಅಹಂತವ ವಿಧೇಯಾತ್ಮ, ನೀವು ಹೇಳಿದಾಗೆ ನಾನು ಕೇಳಿದ್ದೇನಲ್ಲೇ, ಮತ್ತ್ಯಾಕೆ ನೀವು ನನ್ನನ್ನು ಶಾಪಿಸ್ತಾ ಇದ್ದೀರಿ ಅಂತ ಕೇಳಿದೆ. ಭಗವಂ ತತ್ಪ್ರಸಾದೇನ ವೇಗಾತ್ ಪರ್ವಣಿ ವರ್ಧಿತ ಯದ್ಯಹಂ ಚರಿತೋ ಬ್ರಹ್ಮನ್ ಗೋತ್ರ ದೋಷೋ ಮಮಾತ್ಮನಃ ಕ್ಷಿಪ್ತಾಬ್ಧಿಃ ಪವನೈಃ ಅದ್ಭಿಃ ಸ್ಪೃಷ್ಟೋ ಯದ್ಯಪಿ ಪರ್ವಣಿ ಅತ್ರ ಮೇ ಕಿನ್ನ ಭಗವನ್ ವಿದ್ಯತೆ ಶಾಪಕಾರಣ. ನಾನು ನೋಡಿ ನಿಮಗೆ ಅಧೀನ, ನಿಮಗೆ ಆಶ್ರಯನಾಗಿ ಇದ್ದವ ನಾನು ಅಂತ ಸಮುದ್ರ ರಾಜ ಹೇಳ್ತಾ ಇದ್ದಾನೆ. ಹಾಗಾಗಿ ನಿಮಗೆ ನಾನು ವರುಣ ಮಗ, ನೋಡಿ ಕಶ್ಯಪರ ಮಗ ವರುಣ, ಹಾಗಾಗಿ ನಾನು ನಿಮಗೆ ಮಗನಾಗಿದ್ದೇನೆ. ಆದ್ದರಿಂದ ಯಾಕೆ ಇಂತಹ ಮಾತುಗಳಿಂದ ನನಗೆ ಶಾಪವನ್ನು ಕೊಡ್ತಾ ಇದ್ದೀರಿ? ಇನ್ನು ನಾನು ಬಂದದ್ದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೀರಲ್ಲ, ಜೋರಾಗಿ ಬಂದ ಅಂತ ಅವ ಹೇಳ್ತಾ ಇದ್ದೇನೆ. ನಾನು ಹುಣ್ಣಿಮೆಯ ದಿನ ಪರ್ವಕಾಲ, ಆ ಹುಣ್ಣಿಮೆಯ ಕಾಲದಲ್ಲಿ ಪರ್ವಕಾಲದಲ್ಲಿ ನಾನು ಬೆಳೀತಾ ಇರ್ತೇನೆ. ಯದ್ಯಹಂ ಚಲಿತೋ ಬ್ರಹ್ಮನ್ ಪರ್ವಣಿ ವರ್ಧಿತ, ಚಂದ್ರನ ಉಬ್ಬರದಿಂದಾಗಿ ನಾನು ಬೆಳೀತಾ ಬಂದದ್ದು. ಅದರಲ್ಲಿ ನನ್ನ ದೋಷ ಏನುಂಟು? ಅದರಲ್ಲಿ ಪರ್ವಕಾಲದಲ್ಲಿ ಗಾಳಿ ಬೀಸಿ ವೇಗವಾಗಿ ನಾನು ನಿಮ್ಮ ಮೇಲೆ ಬಂದು ನಿಮ್ಮ ಮೇಲೆ ನೀರು ಚಿಮ್ಮಿದ್ರೆ ಈ ವಿಷಯದಲ್ಲಿ ನನಗೆ ಶಾಪ ಕೊಡುವ ಕಾರಣವಾದ್ರೆ ಏನು? ಕ್ಷಿಪ್ತಾಭಿಹಿ ಪವನೈಹಿ ಅದ್ಭಿಹಿ. ನೋಡಿ, ಆ ಗಾಳಿ ಬಂದು ನನ್ನ ಮೇಲೆ ಬಂದದ್ದು. ಹಾಗಾಗಿ ಅತ್ರ ಮೇ ಕಿನ್ನು ಭಗವನ್ ವಿದ್ಯತೆ ಶಾಪ ಕಾರಣ. ಹಾಗಿರುವಾಗ ನನಗೆ ಯಾಕೆ ಶಾಪ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ ಸಮುದ್ರ ರಾಜ. ಉದ್ಧತೈಶ್ಚ ಮಹಾವಾತೈಃ ಪ್ರವೃದ್ಧೈಶ್ಚ ಬಲಾಹಕೈಃ ಪರ್ವಣ ಚೇಂದ್ರಯುಕ್ತೇನ ತ್ರಿಭಿಃ ಕ್ಷುಬ್ಧೋಸ್ಮಿ ಕಾರಣೈಃ. ಮತ್ತೆ 3 ಕಾರಣಗಳುಂಟು. ನಾನು ತುಂಬಾ ಅಲೆಗಳನ್ನು ಹೊಂದಿದ್ದೇನೆ ಅವತ್ತು, ನೀವು ಬಂದವತ್ತು. ಯಾಕೆ? ಉದ್ಧತವಾದಂಥ ಮಹಾಗಾಳಿಗಳು, ಗಾಳಿ ಜೋರಾಗಿ ಬೀಸ್ತಾ ಇದೆ, ಪ್ರವೃದ್ಧವಾದ ಮೋಡಗಳು, ಹಾಗೆ ಪರ್ವಕಾಲದಲ್ಲಿರುವ ಚಂದ್ರ. ಈ 3 ಕಾರಣದಿಂದಾಗಿ ನಾನು ಭಯಂಕರವಾಗಿ ನಾನು ಬರಬೇಕಾಯ್ತು ನಿಮ್ಮ ಬಳಿ. ಹಾಗಾಗಿ ನಂದೇನು ತಪ್ಪಿಲ್ಲಪ್ಪ. ಒಂದು ಚಂದ್ರ, ಇನ್ನೊಂದು ಮೋಡ, ಇನ್ನೊಂದು ಗಾಳಿ, 3 ಜನ ನನ್ನನ್ನು ಹೊತ್ತುಕೊಂಡು ಬಂದ್ರು. ಹೀಗೆ ತಾನು ಹೇಳಿ, ಏವಂ ಯದ್ಯಪರಬ್ಧೋಹಂ ಕಾರಣೈಸ್ತತ್ ಪ್ರಕಲ್ಪಿತೈ ಕ್ಷಂತುಮರ್ಹತಿ ಮೇ ಬ್ರಹ್ಮನ್ ಶಾಪೋಯಂ ವಿನಿವರ್ತ್ಯತಾಂ. ಆದ್ದರಿಂದ ಹೀಗೆ ಹೇಳ್ತಾ ಇದ್ದಾನೆ ಈತ. ಆದ್ದರಿಂದ ನಾನು ಅಪರಾಧ ಮಾಡಿದ್ದೇನೆ ನಿಮ್ಮ ದೃಷ್ಟಿಯಲ್ಲಿ ಅಂತಾದ್ರೆ ಖಂಡಿತ ನನಗೆ ಕ್ಷಮೆ ಕೊಡಬೇಕು ನೀವು. ಹಾಗಾಗಿ ಈ ಶಾಪಕ್ಕೆ ಏನೊಂದು ಪ್ರತಿಶಾಪ ಅಥವಾ ಅದಕ್ಕೊಂದು ಪರಿಹಾರವನ್ನು ನೀವು ನನಗೆ ಕೊಟ್ಟು ಶಾಪದಿಂದ ದೋಷದಿಂದ ನನ್ನನ್ನು ದೂರವಾಗುವ ಹಾಗೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸಮುದ್ರ ರಾಜ.
ಏವಂ ಚೈವ ನಿರಾಲಂಬೆ ಶಾಪಾಚ್ಛಿತಿಲತಾಂಗತೆ ಕಾರುಣ್ಯಂ ಗುರುದೇವೇಶ ಪ್ರಮಾಣಂ ಯದ್ಯಪೇಕ್ಷಸೆ. ನಿಮ್ಮ ಶಾಪದ ಪ್ರಭಾವದಿಂದಾಗಿ ಈಗ ನನಗೆ ಗತಿ ಇಲ್ಲ ಅಂತಾಯ್ತು. ನಾನು ಸಮುದ್ರ ರಾಜನಾಗಿ ಮೆರೆದವ, ಈಗ ಮತ್ತೆ ಭೂಮಿಯಲ್ಲಿ ನಾನು ರಾಜನಾಗಿ ಶಂತನು ರಾಜನಾಗಿ ಬರಬೇಕು ಅಂತಾದ್ರೆ ನನಗದು ಶೈಥಿಲ್ಯವೇ, ನನಗದೊಂದು ಮೈನಸ್ ಪಾಯಿಂಟೇ, ಅದೊಂದು ದೋಷವೇ ಆಗಿಬಿಟ್ಟಿತು. ಆದ್ದರಿಂದ ನೀವು ಶಾಸ್ತ್ರ ಸಮ್ಮತಿ ಇದ್ದಲ್ಲಿ ನನಗೆ ಕಾರುಣ್ಯವನ್ನು ತೋರಿಸಿ ನನ್ನ ದೋಷವನ್ನು ಕ್ಷಮೆ ಮಾಡಬೇಕು, ಅದನ್ನು ಪರಿಮಾರ್ಜನೆ ಮಾಡಬೇಕು ಅಂತ ಅಲ್ಲಿ ಹೇಳಬೇಕಾದ್ರೆ ನೋಡಿ, ಯಾವ ಒಂದು ವಿನಯ ಇದೆ ಕೇಳಿದ್ರೆ, ಕಾರುಣ್ಯಂ ಕುರುದೇವೇಶ ಪ್ರಮಾಣಂ ಯದ್ಯಪೇಕ್ಷಸೆ. ನನ್ನ ಮೇಲೆ ನೀವು ಕರುಣೆ ತೋರಿಸ್ಬೇಕು, ಆದ್ರೆ ಪ್ರಮಾಣಂ ಯದ್ಯಪೇಕ್ಷತೆ ಅಲ್ಲ, ನಿಮಗೆ ಸರಿಯಾದ ಕಾರಣ ಉಂಟು ಅಂತಾದ್ರೆ ನಾನು ಮಾಡಿದ ಪಾಪವನ್ನು, ನಾನು ಮಾಡಿದ ತಪ್ಪನ್ನು ನೀವು ಕ್ಷಮಿಸ್ಬೇಕು ಅಂತ. ನೀವು ತಪ್ಪನ್ನು ಕ್ಷಮಿಸ್ಬೇಕು ಅಂತ ಹೇಳುದು ಅದು ಒಂದರ ಉದ್ದಟನೆ. ಅದೆಲ್ಲ ಆಗುದಿಲ್ಲ, ನೀವು ಕೊಡ್ಲೇಬೇಕು. ನೀವು ಅಂದ್ರೆ ಕೆಲವು ಸಲ ಬರೆದ ಹಾಗೆ ಇರ್ತದೆ, ನೀವು ಹಾಗೆಲ್ಲ ಮಾಡಬಾರ್ದು, ನೀವು ಹೀಗೆ ಮಾಡ್ಬೇಕು ಅಂತ. ಅಂದ್ರೆ ಅವರ ಒಕ್ಕಲಲ್ಲಿ ನಾವಿದ್ದಾಗೆ ಕೆಲವರೆಲ್ಲ ಬಂದು ಹೇಳುವಂತದ್ದಂತುಂಟು, ಆಗ ಅನ್ನಿಸುವಂತದ್ದುಂಟು ನಮಗೆ ಕೂಡ. ಅಲ್ಲ, ಏನು ನೀವು ಹೇಳಿದ ಕೂಡ ಕ್ಷಮೆ ಕೊಡ್ಬೇಕು ಅಲ್ಲ, ನೀವು ಅದೆಲ್ಲ ಕ್ಷಮಿಸ್ಬೇಕು, ನೀವು ಅದನ್ನು ಬಿಟ್ಟು ಬಿಡ್ಬೇಕು. ಅಯ್ಯೋ, ನೀವು ಬಿಟ್ಟು ಬಿಡ್ಬೇಕು ಅಂತ ಹೇಳೋ ಕೂಡ ನಾವು ಬಿಟ್ಟು ಬಿಡ್ಲಿಕ್ಕೆ ಆಗತ್ತಾ ಅಂತ ಅನಿಸತ್ತೆ. ಇಲ್ಲಿ ಆ ರೀತಿ ಅಲ್ಲ. ಮತ್ತೆ ಶಾಸ್ತ್ರ ಸಮ್ಮತಿ ಇದ್ದಲ್ಲಿ ನೀವು ನನ್ನಲ್ಲಿ ಕರುಣೆಯನ್ನು ತೋರಬೇಕು ಅಂತ. ನೋಡಿ ಎಷ್ಟು ಚಂದ, ಎಷ್ಟು ವಿನಯದಿಂದ, ಅಂದ್ರೆ ಆ ಭಾವ ಉಂಟಲ್ಲ, ಅದನ್ನು ತೋರಿಸ್ತಾ ಇದ್ದಾರೆ ಸಮುದ್ರ ರಾಜ ತಾನು ಚತುರ್ಮುಖ ಬ್ರಹ್ಮನಲ್ಲಿ ಕಶ್ಯಪರಲ್ಲಿ ಮಾತಾಡುವಾಗ. ಅಸ್ಯಾಸ್ತು ದೇವಗಂಗಾಯಾಂ ಗಾಂಗತಾಯಾಸ್ತ್ವದಾಜ್ಞೆಯ ಮದ್ದೋಷ ಸಮದೋಷಾಯ ಪ್ರಸಾದಂ ಕರ್ತುಮರ್ಹಸಿ. ಹಾಗಾಗಿಯೇ ನಿಮ್ಮ ಆದೇಶದಂತೆ ಈಗಾಗಲೇ ಭೂಮಿಗೆ ತೆರಳಿದ್ದಾಳೆ ಗಂಗೆ, ನನ್ನ ದೋಷಕ್ಕೆ ಸಮಾನವಾದ ದೋಷ ಆಗಿದ್ದಾಳೆ ಅವಳು, ಆದ್ದರಿಂದ ಅವಳಿಗೂ ಕೂಡ ನಿಮ್ಮ ಅನುಗ್ರಹ ಬೇಕು ಅಂತ ಸಮುದ್ರ ರಾಜ ಕೇಳಿಕೊಳ್ತಾನೆ. ತಮಹಂ ಶ್ಲಗ್ನಯ ವಾಚ ಮಹಾರ್ಣವ ಮಥಾಬ್ರುವಂ ಅಕಾರಣಜ್ಞಂ ಹಿ ದೇವಾನಂ ತ್ರಸ್ತಂ ಶಾಪನ ನಿಲೇರಿತು. ಈ ರೀತಿಯಾಗಿ ಸಮುದ್ರ ರಾಜ ಬಂದು ಚತುರ್ಮುಖನಲ್ಲಿ ಪ್ರಾರ್ಥನೆ ಮಾಡಿದಾಗ ಮಧುರವಾದ ಮಾತಿನಿಂದ ಸಮುದ್ರ ರಾಜನನ್ನು ಕುರಿತು ಚತುರ್ಮುಖ ತಾನು ಮಾತಾಡ್ತಾರೆ. ತದಹಂ ಶ್ಲಕ್ಷ್ಣಯ ವಾಚ. ಶ್ಲಕ್ಷ್ಣಯ ಅಂದ್ರೆ ಹಾಗೆ ಒಳ್ಳೆ ರೀತಿಯಾಗಿ ಒಳ್ಳೆಯ ಸ್ನೇಹವಾಗಿ ಮಾತಾಡುದು ಅಂತ ಅರ್ಥ. ಅಂದ್ರೆ ಮಾತಿನಲ್ಲಿಯೂ ಕೂಡ ಪ್ರೀತಿ, ಸ್ನೇಹ ಎನ್ನುವಂಥದ್ದು ಬರಬೇಕು. ನಾವು ಹೇಳ್ತೇವಲ್ಲ, ಸ್ನೇಹ ಅಂದ್ರೆ ಗೆಳತನ ಅಂತ. ಸ್ನೇಹ ಅಂದ್ರೆ ಸಂಸ್ಕೃತದಲ್ಲಿ ಪಸೆ, ಎಣ್ಣೆ ಅಂತ ಅರ್ಥ. ನಾವು ಹೇಳ್ತೇವೆ ಒಂದು ಮಾತಾಡೋದೊಂದು ಪಸೆಯೇ ಇಲ್ಲ ಅವರ ಹತ್ರ, ಅಂದ್ರೆ ಪ್ರೀತಿಯೇ ಇಲ್ಲ ಅಂತ. ಅದೆಲ್ಲವೂ ಕೂಡ ಇದ್ದಾಗೆ ಇಲ್ಲಿ ಶ್ಲಕ್ಷ್ಣಯ ಅಂತ ಹೇಳ್ತಾರೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ನನಗೆ ಸಮುದ್ರ ರಾಜ ನಾನು ಮಾತಾಡ್ತಾನೆ ಮಧುರವಾದ ಮಾತಿನಿಂದ. ಹಾಗಾಗಿ ವರುಣನಾದ್ರೂ ಕೂಡ ದೇವತೆಗಳು ಗೊತ್ತಿರಲಿಲ್ಲ ಅವನಿಗೆ, ಶಾಪದ ಗಾಳಿಯಿಂದ ಪ್ರೇರಿತನಾಗಿ ನಡಗ್ತಾ ಇದ್ದ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಕುರಿತು ಹೀಗೆ ಅಕಾರಣಜ್ಞಂ ಹಿ ದೇವಾನಂ ತ್ರಸ್ತಂ ಶಾಪ ನಿಲೇರಿತು. ನಡಗ್ತಾ ಇದ್ದಾನೆ. ಅಯ್ಯೋ, ಭೂಮಿಗೆ ಹೋಗ್ಬೇಕಲ್ಲ, ಕೆಲವು ಸಲ ಈ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಇರ್ತದೆ. ಹಾಗೆ ಹೇಳುವಾಗಾದ್ರೆ ಹಿಂಗೆ ಹೋಗಿ ಅಲ್ಲಿ ನೀರಿಲ್ಲದ ಜಾಗಕ್ಕೆ, ಅಯ್ಯೋ ಒಂದು ಬೇಡ ಸರ್, ಅಲ್ಲಿ ಬೇಡ ಸರ್ ಅಂದ್ರೆ ಬೇಡ ಬೇಡ ಅಂತ ಬೊಬ್ಬೆ ಹೊಡಿತಾ ಇರ್ತಾನೆ. ಆದ್ರೂ ಕೂಡ ಆ ಕಾರಣ ಎನ್ನುವಂಥದ್ದು ಗೊತ್ತಿರೋದಿಲ್ಲ. ಕೆಲವು ಸಲ ಯಾಕೆ ಅಲ್ಲಿ ಹಾಕಿದ್ರು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಕಾರಣ ಗೊತ್ತಿಲ್ಲದ ಸಮುದ್ರ ರಾಜ ಚತುರ್ಮುಖ ಬ್ರಹ್ಮನ ಹತ್ರ ತಾನು ನಡಗುತ್ತಾ ತಾನು ಮಾತಾಡ್ತಾ ಇದ್ದಾನೆ. ಶಾಂತಿಂ ವ್ರಜನ ಭೇತವ್ಯಂ ಪ್ರಸನ್ನೋಸ್ಮಿ ಮಹಾಮತೆ ಶಾಪೇಸ್ಮಿನ್ ಸರಿತಾಂ ನಾಥ ಭವಿಷ್ಯಂ ಶೃಣು ಕಾರಣಂ. ಆಗ ಇಲ್ಲ, ಸರಿತ್ಪತಿಯೇ, ಗಂಗಾಪತಿಯೇ, ವರುಣನೇ ಅಂತ ಕರೆದು ನಾನು ಪ್ರಸನ್ನನಾಗಿದ್ದೇನಪ್ಪ, ಶಾಂತಿಯನ್ನು ಹೊಂದು, ಹೆದರಬೇಡ, ನಡಗಬೇಡ. ನಿನಗೆ ಶಾಪ ಕೊಟ್ಟದ್ದು ಹೌದು, ಆದರೆ ಸುಮ್ಮನೆ ಇಲ್ಲ, ಮುಂದೆ ಅದರಿಂದಾಗುವಂತಹ ಸಾಧನೆ ಉಂಟಲ್ಲ, ಎಷ್ಟೋ ಪ್ರಯೋಜನ ಉಂಟಲ್ಲ, ಆ ಕಾರ್ಯ ಸಾಧನೆ ಉಂಟಲ್ಲ, ಅದೇನು ನಾನು ಹೇಳ್ತೇನೆ. ಹಾಗಾಗಿ ನೀನು ಅದರ ಬಗ್ಗೆ ತುಂಬಾ ತಲೆ ಬಿಸಿ ಮಾಡಿಕೊಳ್ಬೇಡ. ಖಂಡಿತ ನೀನು ತೆರಳಬೇಕು. ಏನು ಮಾಡಬೇಕು? ನೀನು ಶಂತನವಾಗಿ ಬರಬೇಕು. ಯಾಕೆ? ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ತ್ವಂಗಚ್ಚ ಭಾರತಂ ಭಾರತೆ ವಂಶೇ ದೇಹವಾನ್ ಸ್ವೇನ ತೇಜಸ ಅಧತ್ವ ಸರಿತಾಂ ನಾಥ ತ್ವಕ್ಷೇಮಾಂ ಸಾಗರೀಂ ತನುಂ ಮಹೋದಧೆ ಮಹೀಪಾಲಸ್ತತ್ರ ರಾಜಶ್ರಿಯಾಮೃತಃ ಪಾದಯಂತಶ್ಚತುರೋ ವರ್ಣಾನ್ ರಂಸ್ಯಸೆ ಸಲಿಲೇಶ್ವರ ಇಯಂಚತೆ ಶರಿಶ್ರೇಷ್ಠ ಬಿಭ್ರತಿ ರೂಪಮುತ್ತಮಂ ತತ್ಕಾಲಂ ರಮಣೀಯಾಂಗೆ ಗಂಗಾ ಪರಿತರಿಷ್ಯತಿ ಅನಯಾ ಸಹ ಜಾಹ್ನವ್ಯಾ ಮೋದಮಾನೋ ಮಮಾಜ್ಞೆಯ ಇದಂ ಸಲಿಲ ಸಂಕ್ಲೇದಂ ವಿಸ್ಮರಿಷ್ಯಸಿ ಸಾಗರ. ನೋಡು, ನಿನಗೆ ಇಷ್ಟೆಲ್ಲ ಕೆಲಸ ಇದೆ, ಸುಮ್ಮನೆ ನಾನು ನಿನ್ನನ್ನು ಕಲಿಸ್ತಾ ಇಲ್ಲ. ಮತ್ತೇನು, ನಿನ್ನ ತೇಜಸ್ಸಿನಿಂದ ಕೂಡಿದಂತಹ ದೇಹವನ್ನು ನೀನು ಪಡಿತೀಯಪ್ಪ. ಪಡೆದು ನೀನು ಭರತ ವಂಶದಲ್ಲಿ ನೀನು ಹುಟ್ಟುತ್ತಿ. ಅಂದ್ರೆ ದುಷ್ಯಂತ ಚಕ್ರವರ್ತಿಯ ಮಗನಾದಂತ ಭರತ ಚಕ್ರವರ್ತಿಯ ವಂಶದಲ್ಲಿ ನೀನು ಹುಟ್ಟಿತಿ. ಹಾಗಾಗಿ ನೀನು ಸಮುದ್ರ ಶರೀರವನ್ನು ಬಿಡು, ಮತ್ತೆ
ಅರಸಿನ ಸಂಪತ್ತಿನ ರಾಜನ ಒಂದು ಶರೀರದಿಂದ ಕೂಡಿಕೊಂಡು 4 ಆಶ್ರಮಗಳನ್ನು ರಕ್ಷಣೆ ಮಾಡುವ ರಾಜನಾಗಿ ನೀನು ಕ್ರೀಡಿಸಬೇಕು. ನೋಡಿ, ಆಧತ್ವ ಸರಿತಾಂನಾಥ ತ್ಯಕ್ಷ್ವೇಮಾಂ ಸಾಗರೀಂ ತನು. ಈ ಸಮುದ್ರದ ಏನು ಶರೀರ ಉಂಟಲ್ಲ, ಇದನ್ನು ಬಿಟ್ಟುಬಿಡು. ಮತ್ತೆ ಪಾಲಯನ್ ಚತುರೋವರ್ಣ. ಒಂದು ರಾಜನಾಗುವುದು ಕೇಳಿದ್ರೆ ಸುಮ್ಮನೆ ಅಲ್ಲ. 4 ವರ್ಣದರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿ ವರ್ಣಗಳನ್ನು, ಆ ವರ್ಣ ಅಭಿಮಾನಿ ದೇವತೆಗಳನ್ನು ಅದೆಲ್ಲ ಸುಸ್ಥಿರವಾಗಿ ಇರಬೇಕು ಕೇಳಿದ್ರೆ ರಾಜ ನೀನು ಚೆನ್ನಾಗಿರ್ಬೇಕು. ಹಾಗಾಗಿ ನೀನು ಅದನ್ನು ರಕ್ಷಿಸ್ತಾ ಅಲ್ಲಿ ಹೇಳಬೇಕಾದ್ರೆ ವರ್ಣಾನ್ ರಂಸ್ಯಸೇ ಸಲಿಲೇಶ್ವರ. ರಕ್ಷಣೆ ಮಾಡುದು ಮಾತ್ರ ಅಲ್ಲ, ರಕ್ಷಿಸ್ತಾ ಕ್ರೀಡಿಸ್ತೀಯ ಅಂತ. ಕ್ರೀಡಿಸುವುದು ಅಂದ್ರೆ ಆಟ ಆಡುದು. ಅಂದ್ರೆ ಏನಿದ್ರ ಅರ್ಥ? ಒಂದು ರಾಜ್ಯಭಾರ ಮಾಡುವಾಗ ತಲೆ ಬಿಸಿ ಮಾಡಿಕೊಂಡು ರಾಜ್ಯಭಾರ ಮಾಡುವುದು ಬೇಡ. ಅದನ್ನು ಎಂಜಾಯ್ ಮಾಡಿಕೊಂಡು, ಅದನ್ನು ಆನಂದ ಪಟ್ಟುಕೊಂಡು ಮಾಡುವಂಥದ್ದು ಬೇರೆ. ಈ ಅಧಿಕಾರವನ್ನು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಬೇರೆ, ಅಹಂಕಾರ ಬೇರೆ. ಆದ್ರೆ ಅದನ್ನು ನಿಭಾಯಿಸ್ತಾ ಚೆನ್ನಾಗಿ ನಿಭಾಯಿಸುವಾಗ ಒಂದು ಆನಂದ ಆಗತ್ತೆ. ಅದು ಯಾವಾಗತ್ತೆ? ಅದನ್ನು ಇಷ್ಟಪಟ್ಟು ನೀವು ಕೆಲಸ ಮಾಡಿದಾಗ. ಹಾಗಾಗಿ ರಾಜ್ಯಭಾರ ಎನ್ನುವಂಥದ್ದು ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತ ಏನು ಹೇಳ್ತಾ ಇದ್ದೇವೆ, ಅದು ತಲೆನೋವು ಹೌದು. ಆದ್ರೆ ಅದನ್ನು ಇಷ್ಟಪಟ್ರೆ ಅದು ತಲೆನೋವಲ್ಲ. ನೋಡಿ, ನಾನು ಚೆನ್ನಾಗಿ ಇದ್ದದ್ದಕ್ಕೆ ಈ 4 ವರ್ಣದವರು ಕೂಡ ಆಯಾಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆತ ಅದನ್ನು ಆನಂದದಿಂದ ಅದನ್ನು ಅನುಭವಿಸ್ತಾನೆ. ಆ ರೀತಿಯಾಗಿ ರಂಸ್ಯಸೆ, ನೀನು ಆಟ ಆಡ್ತೀಯಪ್ಪ. ಆಮೇಲೆ ಈ ಗಂಗೆ ಆದ್ರೂ ಕೂಡ ಚೆಲುವಾದ ರೂಪವನ್ನು ಧರಿಸಿ ಅತ್ಯಂತ ಸುಂದರಿ ಆಕೆ ನಿನ್ನ ಮಡದಿಯಾಗಿ ಬರ್ತಾಳೆ. ಇಯಂಚತೆ ಚರಿತ್ರೇಟ ಬಿಭ್ರತಿ ರೂಪಮುತ್ತಮಂ ತತ್ಕಾಲಂ ರಮಣೀಯಾಂಗೆ ಗಂಗಾ ಪರಿಚರಿಷ್ಯತಿ. ಅವಳ ಹೆಸರು ಹೇಗೆ ಇರ್ತದಾಗ? ಗಂಗಾ ಅಂತಲೇ ಇರ್ತದೆ. ಹಾಗಾಗಿ ನಿನ್ನ ಸೇವೆಯನ್ನು ತಾನು ಮಾಡ್ತಾಳೆ. ನನ್ನ ಆದೇಶದಂತೆ ಆ ಪತ್ನಿಯಾದ ಗಂಗೆಯ ಜೊತೆಗೆ ನೀನು ಸಂತೋಷವಾಗಿ ನೀನಿರ್ತೀಯಲ್ಲಿ ಶಂತನು ಆಗಿರುವಾಗ. ಆದ್ದರಿಂದ ರಾಜನಾಗಿ ನೀನು ನೀರಿನಿಂದ ಮಾಡಿದಂತೆ ಈ ಆರ್ಭಟ ಉಂಟಲ್ಲ, ಅನಯಾಸಹ ಜಾನವ್ಯ ಮೋದಮಾನು ಮಮಾಜ್ಯಯ ಇದಂ ಸಲಿಲ ಸಂಕ್ಲೇದಂ ವಿಸ್ಮರಿಷ್ಯತಿ ಸಾಗರ. ಈ ಏನೆಲ್ಲ ನೀನು ಮಾಡಿದ್ಯಲ್ಲ, ಈಗ ಒಂದು ಜೋರಾಗಿ ಹರಿದುಕೊಂಡು ಬಂದು ನನ್ನನ್ನು ಒದ್ದೆ ಮಾಡ್ಬೇಕು ಅಂತ ನೋಡಿದಿ, ದೂಡಬೇಕು ಅಂತ ನೋಡಿದಿ, ಇದೆಲ್ಲ ನಿಂಗೆ ಮರ್ತೋಗತ್ತೆ. ಅದಿದ್ರೆ ನಿಂಗೆ ಅಯ್ಯೋ ನಾನು ಹೀಗೆ ಮಾಡಿದ್ರೆ ಕೈಗೋಯ್ತು, ನಾನು ಇಂಥ ತಪ್ಪು ಮಾಡಿದೆ ನೋಡಿದೆ. ಹಾಗಾದ್ರೆ ಕೆಲವು ಸಲ ಮರೆಯೋಗಿ ಎನ್ನುವಂಥದ್ದು ಉಪಕಾರ. ಆ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದ ಅಪರಾಧ ಏನುಂಟಲ್ಲ, ಅದು ನಿನಗೆ ನೆನಪು ಬರೋದಿಲ್ಲ. ನೆನಪಿದ್ರೆ ಏನಾಗುತ್ತೆ? ಪ್ರತಿನಿತ್ಯವೂ ಕೂಡ ಅಯ್ಯೋ ನಾನು ಹೀಗೆ ಮಾಡಿದೆ, ಅಯ್ಯೋ ನೀನು ಹೀಗೆ ಮಾಡಿದೆ ಅಂತದ್ದು ಬರುತ್ತೆ. ಅದು ಯಾವುದು ನಿನಗೆ ಬರೋದಿಲ್ಲ. ನೀನು ಆನಂದವಾಗಿ ಗಂಗೆಯ ಒಟ್ಟಿಗೆ ಸೇರಿಕೊಂಡು ಶಂತನು ನೀನು ರಾಜ್ಯಭಾರವನ್ನು ಮಾಡ್ತೀಯಪ್ಪ. ತ್ವರತಾ ಚೈವ ಕರ್ತವ್ಯಂ ತ್ವಯಾ ದೇವಶಾಸನಂ ಪ್ರಾಜಾಪತ್ಯೇನ ವಿಧಿನ ಗಂಗಯ ಸಹಸಾಗರ. ನೀನು ವಿಳಂಬ ಮಾಡದೆ ಏನು ಮಾಡಬೇಕು? ದೇವರ ಇದು ಶಾಸನ ಅಂತ ಅನುಷ್ಠಾನವನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ದೇವತೆಗಳ ಆಜ್ಞಾ ಅಂತ ಹೇಳಿ ನೀನು ರಾಜ್ಯಭಾರವನ್ನು ಮಾಡಬೇಕು. ಹಾಗಾಗಿ ಸಾಗರ ಗಂಗಾದೇವಿಯನ್ನು ಕೂಡಿಕೊಂಡು ವಿಧಿಬದ್ಧವಾಗಿ ಪ್ರಾಜಾಪತ್ಯ ವ್ರತವನ್ನು ನೀನು ಆಚರಿಸುವ ಸಂತಾನವನ್ನು ಪಡೆ. ಪ್ರಾಜಾಪತ್ಯ ವಿಧಿ ಅಂತ ಕೇಳಿದ್ರೆ ಮಥುರೆಯಲ್ಲಿ 8 ರೀತಿ ಉಂಟು, ಒಂದೆರಡಲ್ಲ. ಹಾಗಾಗಿ ಪ್ರಾಜಾಪತ್ಯ ವಿಧಿ ಅಂತ ಒಂದು ವಿಧಿ, ಗಂಧರ್ವ ವಿಧಿ, ಪ್ರಾಜಾಪತ್ಯ, ರಾಕ್ಷಸ, ಪೈಶಾಚ, ಮತ್ತೆ ಆರ್ಷ, ಹೀಗೆ ಬೇರೆ ಬೇರೆ ರೀತಿಯಾದಂಥ ವಿವಾಹಗಳ ವ್ಯವಸ್ಥೆ ಇದೆ. ಹಾಗಾಗಿ ನೀನು ಪ್ರಾಜಾಪತ್ಯ ವಿಧಿ ಎನ್ನುವಂಥದ್ದು ಉತ್ತಮವಾದ ವಿಧಿ. ಹಾಗಾಗಿ ಅಂತಹ ವಿಧಿಯಿಂದ ನೀನು ಗೃಹಸ್ಥಾಶ್ರಮವನ್ನು ಪಡೆದುಕೊಂಡು ಒಳ್ಳೆ ಸಂತಾನವನ್ನು ಪಡೆ. ವಸವಃ ಪ್ರತ್ಯುತಾ ಸ್ವರ್ಗಾತ್ ಪ್ರವಿಷ್ಟಾಶ್ಚ ರಸಾತಲಂ ತೇಷಾಂ ಉತ್ಪಾದನಾರ್ಥಾಯ ತ್ವಂ ಮಯಾ ವಿನಿಯೋಜಿತಃ. ಸ್ವರ್ಗದಿಂದ ಭ್ರಷ್ಟರಾದ ವಸುಗಳಿದ್ದಾರಲ್ಲ, ಅಷ್ಟವಸುಗಳು, ಅವರು ರಸಾತಲವನ್ನು ಪ್ರವೇಶಿಸ್ತಾರೆ. ಆಮೇಲೆ ಅವರು ಏನು ಮಾಡ್ತಾರೆ? ನಿನ್ನನ್ನು ಮಕ್ಕಳನ್ನಾಗಿ, ಅವರು ನಿನ್ನ ಮಕ್ಕಳಾಗಿ ಬರ್ತಾರೆ. ಹೀಗೆ ಶಾಪದ ಯೋಜನೆಯನ್ನು ನಾನು ಮಾಡಿದ್ದೇನೆ ಅಂತ ಚತುರ್ಮುಖ ಹೇಳ್ತಾನೆ. ವಸವಃ ಪ್ರಚ್ಯುತಾ ಸ್ವರ್ಗಾತ್, ಅಷ್ಟವಸುಗಳು ನಿನ್ನ ಮಕ್ಕಳಾಗಿ ಬರ್ತಾರೆ. ಅವರು ಎಲ್ಲಿದ್ದಾರೆ? ಈಗ ಶಾಪ ನಿಮಿತ್ತವಾಗಿ ರಸಾತಲದಲ್ಲಿ ಇದ್ದಾರೆ. ನೋಡಿ, ಹಾಗಾದ್ರೆ ಇನ್ನೂ ಶಂತನು ಚಕ್ರವರ್ತಿಯಾಗಿ ಹುಟ್ಟಲಿಲ್ಲ. ಅಲ್ಲಿ ಗಂಗೆಯನ್ನು ಮದುವೆ ಆಗಬೇಕು. ಆದ ಬಳಿಕ ಅಲ್ಲಿ ಅವರಿಗೆ 8 ಜನ ಮಕ್ಕಳು ಹುಟ್ಟಬೇಕು. ಆ ಅಷ್ಟವಸುಗಳು ಅವರಿಗೆ ಒಂದು ಶಾಪ, ಏನು ವಶಿಷ್ಠರದ್ದು ಶಾಪ ಎಲ್ಲ ಬರ್ಲಿಕ್ಕುಂಟು. ಹಾಗಾಗಿ ಹುಟ್ಟಿದ ತಕ್ಷಣ ಅವರು 7 ಜನ ಸಾಯ್ಬೇಕು. ಆ 7 ಜನರ ಏನೊಂದು ಆಯುಷ್ಯ, ಅದು 8ನೆಯಾದಂತಹ ಭೀಷ್ಮಾಚಾರ್ಯನಿಗೆ ಸಿಕ್ಕಿ ಭೀಷ್ಮಾಚಾರ್ಯರು 800 ವರ್ಷ ಬದುಕಬೇಕು. ಇದೆಲ್ಲವೂ ಕೂಡ ಎಲ್ಲಿ ನಿಯೋಜನೆ ಆಗಿದೆ? ಇವರು ಇನ್ನೂ ಅವತಾರವೇ ಮಾಡಲಿಲ್ಲ, ಆವಾಗಲೇ ನಿಯೋಜನೆ ಆಗಿದೆ ಅಂತ ಹೇಳಿದ ಮೇಲೆ
ನಾವು ಯಾಕೆ ನೀವು ಯಾಕೆ ತಲೆ ಬಿಸಿ ಮಾಡಿಕೊಳ್ಬೇಕು, ಮುಂದೆ ಏನಾಗತ್ತಪ್ಪ, ಅದು ಏನಾಗತ್ತೆ, ಮದುವೆ ಆಗತ್ತಾ, ಮಕ್ಳು ಹುಡ್ತಾರ, ಮನೆ ಇದಾಗತ್ತಾ, ನಾವು ಹುಟ್ಟ ಮೇಲೆ ಏನು, ನಾವು ಸತ್ತ ಮೇಲೆ ಈ ಆಸ್ತಿ ಏನಾಗತ್ತಪ್ಪ, ಮಕ್ಕಳು ಚೆನ್ನಾಗಿ ಇರ್ತಾರೋ ಇಲ್ವೋ, ಸುಮ್ಮನೆ ಇದೆಲ್ಲ ವ್ಯರ್ಥ. ಹೀಗೆ ಹೀಗೆ ಆಗಬೇಕು ಅಂತ ಹೇಳಿ ಅದು ಮೊದಲೇ ಭಗವಂತ ತಾನು ನಿಶ್ಚಯ ಮಾಡಿ ಕಳಿಸಿ ಬಿಟ್ಟಿದ್ದಾನೆ. ಹಾಗಾದ್ರೆ ನಾವು ಏನು ಮಾಡಬೇಕು ಕೇಳಿದ್ರೆ, ವರ್ತಮಾನ ಕಾಲದಲ್ಲಿ ಭಗವಂತ ಕೊಟ್ಟದ್ದನ್ನು ಅನುಭವಿಸ್ತಾ ಆ ಸುಖವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಜೀವನವನ್ನು ಮಾಡಬೇಕೇ ಹೊರತು ಮುಂದೇನು ಅಂತ ತಲೆ ಹಿಡಿದುಕೊಂಡು ವರ್ತಮಾನ ಕಾಲದಲ್ಲಿರುವ ಸುಖವನ್ನೂ ಕೂಡ ನಾವು ಕಳೆದುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಹಾಗಾಗಿ ಯಾರಿಗಾದ್ರೂ ಗೊತ್ತಿತ್ತ ಮುಂದೆ ಒಂದ್ಸಲ ಕೊರೋನಾ ಹೀಗೆ ಬರುತ್ತೆ, ಕೊರೋನಾ ಬಂದು ಹೋದ ನಂತರ ಹೀಗೆ ಆಗತ್ತೆ ಅಂತ? ಇಲ್ವೇ ಇಲ್ಲ. ಅದು ಭಗವಂತ ಮೊದಲೇ ನಿಶ್ಚಯ ಮಾಡಿದ್ದ. ಹಾಗಾಗಿ ಅವನಿಗೆ ಇದು ಗೊತ್ತಿತ್ತು, ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಅದೆಲ್ಲವನ್ನು ಕೂಡ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ ಸ್ವೀಕಾರ ಮಾಡಬೇಕು. ಈಗ ನೋಡಿ, ಅಷ್ಟವಸುಗಳಿಗೆ ಶಾಪ ಬಂದು ಅವರು ಅಲ್ಲಿ ಹುಟ್ಟಿ ಅವರು ನಿನಗೆ ಮಕ್ಕಳಾಗಿ ಬರ್ತಾರೆ, ಇದೆಲ್ಲವನ್ನು ಕೂಡ ಹಿಂದೆ ಹೇಳಿರ್ತಾರೆ. ಹಾಗಾದ್ರೆ ಅದ್ರ ಹೇಳಿದ್ದು ಗೊತ್ತಿರ್ತದ ಕೇಳಿದ್ರೆ ಅದು ಖಂಡಿತ ನೆನಪಿರುವುದಿಲ್ಲ. ಅಷ್ಟೌ ತಾನ್ ಜಾಹ್ನವಿ ಗರ್ಭಾನ್ ಅಪತ್ಯಾರ್ಥಂ ದದಾಮ್ಯಹಂ ವಿಭಾವಸೋಸ್ತುಲ್ಯ ಗುಣಾನ್ ಸುರಾಣಂ ಪ್ರೀತಿವರ್ಧನಂ. ಆ ಅಷ್ಟವಸುಗಳಲ್ಲಿ ಇವರೆಲ್ಲರೂ ಕೂಡ ಗಂಗೆಯ ಮತ್ತೆ ನಿನಗೆ ಮಕ್ಕಳಾಗಿ ನೀವು ಪಡಿತೀರಿಯಪ್ಪ, ಅವರೆಲ್ಲರೂ ಕೂಡ ಸೂರ್ಯನಿಗೆ ಸದೃಶವಾದಂತಹ ಉತ್ತಮ ಗುಣವುಳ್ಳವರಂತಾದ ಮಕ್ಕಳನ್ನು ನಾನು ನಿನಗೆ ನೀಡುತ್ತೇನೆ ಅಂತ ಹೇಳಿ ವರುಣನಿಗೆ ತಾನು ಶಾಪದ ಪರಿಣಾಮವನ್ನು ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ಅದರೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರಿದಾಗ ಮಾಡುವಂತ ಹೇಳ್ತಾ ಇವತ್ತರ ಪ್ರವಚನವನ್ನು ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣ. ಸೇಂದ್ರಿಯ ಬೌದ್ಧಾತ್ಮನಾಮ ಸರ್ಪಸ್ವಭಾವಂ ಕರೋಮಿ ಯದ್ಯ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾ ಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटो नगः हरो धेनुकासुरभञ्जनः ಮೊಗಂಜಿ ತಂದು ತುಳಸಿ ಮಾಲೆ ಪಾಡ್ದೊಳಿತು ಅವಳು ಪಾಡ್ತು.